Good evening, ಮಕ್ಕಳೇ. ವೆಲ್ಕಮ್ ಟು TCHR. ಲೈವ್ ಸೆಷನ್ ಸ್ಟಾರ್ಟ್ ಮಾಡೋ ಮುಂಚೆ ಇನ್ಫಾರ್ಮೇಶನ್ ಕೊಡೋದು ಇಷ್ಟಪಡ್ತೀನಿ. ಒಂದು ಇಲ್ಲಿರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿರೋ ಲಿಂಕ್ ಅನ್ನ ಒತ್ತಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಗೂಗಲ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿದ್ರೆ ನಿಮ್ಗೆ ಸೆಷನ್ ನೋಟ್ಸ್ ಸಿಗುತ್ತೆ ಆಸ್ ಯೂಶುವಲ್. ಅಂಡ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಜೊತೆನಲ್ಲಿ TCHR ಇಸ್ ಆಫರಿಂಗ್ ದ CET ಕ್ರಾಶ್ ಕೋರ್ಸ್. ಸೊ ಈ ಕ್ರಾಶ್ ಕೋರ್ಸ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರು ಕೊಟ್ಟಿರ್ತಾರೆ. ಎನ್ರೋಲ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಯಾವ ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನ. ಸೊ ಇವತ್ತಿನ ಟಾಪಿಕ್ ಬಯೋಮಾಲಿಕ್ಯೂಲ್ಸ್. ಸೊ ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? ನಾನು ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಯಾವ್ದೆಲ್ಲ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಬಯೋಮಾಲಿಕ್ಯೂಲ್ಸ್ ಇಂದ ಒಂದು 1 ಮಾರ್ಕರ್ ಬರುತ್ತೆ, ಇದು MCQ ಆಗಿರುತ್ತೆ. ಇನ್ನೊಂದು 5 ಮಾರ್ಕರ್ ಬರುತ್ತೆ. ಈ 5 ಮಾರ್ಕರ್ ಜನರಲಿ ಇಟ್ ಇಸ್ ಸ್ಪ್ಲಿಟ್ ಇಂಟು 3+1+1 ಅಥವಾ 3+2 ಈ ತರ. ಇಲ್ಲಿ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ವಿಲ್ ಬಿ ಅ ಸ್ಟ್ರಕ್ಚರ್. ಯಾವ ಸ್ಟ್ರಕ್ಚರ್ ಬರುತ್ತೆ? ನಮ್ಗೆ ಗ್ಲೂಕೋಸ್ ಸ್ಟ್ರಕ್ಚರ್ ಇದೆ, ಫ್ರಕ್ಟೋ ಸ್ಟ್ರಕ್ಚರ್ ಇದೆ, ಲ್ಯಾಕ್ಟೋ ಸ್ಟ್ರಕ್ಚರ್ ಇದೆ, ಸ್ಯುಕ್ರೋ ಸ್ಟ್ರಕ್ಚರ್ ಇದೆ, ಮಾಲ್ಟೋ ಸ್ಟ್ರಕ್ಚರ್ ಇದೆ. ಸೊ ಜನರಲಿ ಡೈಸ್ಯಾಕರೈಡ್ ಅಂದ್ರೆ ಲ್ಯಾಕ್ಟೋಸ್, ಸ್ಯುಕ್ರೋಸ್ ಅಥವಾ ಮಾಲ್ಟೋಸ್ ಕೇಳ್ತಾರೆ. ಅದ್ರ ಜೊತೆನಲ್ಲಿ ಒಂದು ಕ್ವಶನ್ ನಿಮ್ಗೆ ಅಮಿನೋ ಆಸಿಡ್ ಅಥವಾ ಪ್ರೋಟೀನ್ ಇಂದ ಬರ್ಬೋದು, ಇನ್ನೊಂದು ನ್ಯೂಕ್ಲಿಕ್ ಆಸಿಡ್ ಇಂದ ಬರ್ಬೋದು, ಇನ್ನೊಂದು MCQ ಇನ್ ಯಾವ್ದಿಂದ ಕೂಡ ಬರಬಹುದು. ಇದು ಓವರ್ ಆಲ್ ಸ್ಟ್ರಕ್ಚರ್ ಫ್ರಮ್ ದಿ ಬಯೋಮಾಲಿಕ್ಯೂಲ್ಸ್. ಇವಾಗ ನಾವು ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ನೋಡ್ಕೊಂಡು ಹೋಗೋಣ. ಬಯೋಮಾಲಿಕ್ಯೂಲ್ಸ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಯಾವ್ದೆಲ್ಲ ಪಾರ್ಟಿಕಲ್ಸ್ ಇದಾವೆ, ಅಂದ್ರೆ ಯಾವ್ದು ಕಾನ್ಸ್ಟಿಟ್ಯೂಯೆಂಟ್ಸ್ ಇದಾವೆ. ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ, ನ್ಯೂಕ್ಲಿಕ್ ಆಸಿಡ್ ಇದೆ, ಲಿಪಿಡ್ ಇದೆ, ಪುಟ್ ಟುಗೆದರ್ ನಾವು ಅದನ್ನ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಸ್ಪೀಕಿಂಗ್ ಅಬೌಟ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ದೀಸ್ ಆರ್ ದ ಕಂಪೌಂಡ್ಸ್ ಕಂಟೈನಿಂಗ್ ಕಾರ್ಬನ್, ಹೈಡ್ರೋಜನ್ ಅಂಡ್ ವಾಟರ್, ಸಾರಿ ಆಕ್ಸಿಜನ್. ಸೊ ಜನರಲ್ ಫಾರ್ಮುಲಾ CxH2O(Y) ಆಗಿರುತ್ತೆ. ಎಲ್ಲಾ ಮಾಲಿಕ್ಯೂಲ್ಸ್ ಅದನ್ನ ಫಾಲೋ ಮಾಡ್ತೇವೆ, ಅದನ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಅಸಿಟಿಕ್ ಆಸಿಡ್ಗೆ ಕೂಡ ಇದೇ ಫಾರ್ಮುಲಾ ಇದೆ, ಬಟ್ ಇಟ್ ಇಸ್ ನಾಟ್ ಅ ಕಾರ್ಬೋಹೈಡ್ರೇಟ್. ಇಲ್ಲಿ ನಾವು ಡೆಫಿನೇಷನ್ ಏನ್ ಬರಿತೀವಿ ಕಾರ್ಬೋಹೈಡ್ರೇಟ್ಗೆ? ದೀಸ್ ಆರ್ ಆಪ್ಟಿಕಲಿ ಆಕ್ಟಿವ್. ಆಪ್ಟಿಕಲಿ ಆಕ್ಟಿವ್ ಅಂದ್ರೆ ಅದರಲ್ಲಿ ಕೈರಲ್ ಕಾರ್ಬನ್ ಇರಬೇಕು, ಅಟ್ ಲೀಸ್ಟ್ 1 ಕೈರಲ್ ಕಾರ್ಬನ್ ಇರಬೇಕು. ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ, ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್. ಸೊ ಅದ್ರಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ, ಕೀಟೋನ್ ಗ್ರೂಪ್ ಇರುತ್ತೆ, ಪಾಲಿಹೈಡ್ರಾಕ್ಸಿ ಮೆನಿ OH ಗ್ರೂಪ್ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಟ್ ಶುಡ್ ಬಿ ಆಪ್ಟಿಕಲಿ ಆಕ್ಟಿವ್, ಕೈರಲ್ ಕಾರ್ಬನ್ ಇರುತ್ತೆ. ಇದು ಡೆಫಿನೇಷನ್. ಇಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ನ ಶುಗರ್ಸ್ ಅಂಡ್ ನಾನ್ ಶುಗರ್ಸ್ ಅಂತಾನು ಕ್ಲಾಸಿಫೈ ಮಾಡ್ತೀವಿ. ಶುಗರ್ ಅಂದ್ರೇನು? ಸ್ವೀಟ್ ಆಗಿರುತ್ತೆ, ಸ್ಯಾಕರೈಡ್ಸ್ ಅಂತೀವಿ, ಇದು ಸ್ವೀಟ್ ಇರೋದು. ನಾನ್ ಶುಗರ್ ಅಂದ್ರೆ ದೀಸ್ ಆರ್ ಸ್ವೀಟ್ಲೆಸ್, ಟೇಸ್ಟ್ ಮಾಡಿದ್ರು ನಿಮ್ಗೆ ಸ್ವೀಟ್ ಅಂತ ಅನ್ಸಲ್ಲ, ಇದು ನಾನ್ ಶುಗರ್ಸ್. ಸೊ ದ ಕ್ಲಾಸಿಫಿಕೇಶನ್ ಹೆಂಗ್ ಮಾಡ್ತೀವಿ ಅಂದ್ರೆ ಡಿಪೆಂಡಿಂಗ್ ಆನ್ ದ ಹೈಡ್ರಾಲಿಸಿಸ್. ನೀವು ಹೈಡ್ರಲೈಸ್ ಮಾಡಿದಾಗ ಏನೆಲ್ಲ ಸಿಗುತ್ತೆ ಅದ್ರ ಡಿಪೆಂಡ್ ಆಗಿ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ಮೋನೋಸ್ಯಾಕರೈಡ್, ಫಸ್ಟ್ ಒನ್ ಇಸ್ ಮೋನೋಸ್ಯಾಕರೈಡ್. ಮೋನೋಸ್ಯಾಕರೈಡ್ ಅಂದ್ರೆ ಡೆಫಿನೇಷನ್ ನೋಡ್ಕೊಳ್ಳಿ. ಇಲ್ಲಿ ಮೋನೋಸ್ಯಾಕರೈಡ್ ಅಂದ್ರೆ ಕಾಂಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್. ಇದನ್ನ ಇನ್ನ ಸಿಂಪ್ಲಿಫೈ ಆಗಿ ಹೈಡ್ರೋಲೈಸ್ ಮಾಡಕ್ ಆಗಲ್ಲ. ಸೊ ಇದನ್ನ ಕಾಂಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್. ದೀಸ್ ಆರ್ ಕಾಲ್ಡ್ ಆಸ್ ಮೋನೋಸ್ಯಾಕರೈಡ್ಸ್. ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್. 1 ಮಾರ್ಕ್ ಬರ್ಬೋದು, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್ ಒಲಿಗೋಸ್ಯಾಕರೈಡ್. ಒಲಿಗೋಸ್ಯಾಕರೈಡ್ ಅಂದ್ರೆ ಈ ಸ್ಯಾಕರೈಡ್ಸ್ ಅನ್ನ ಹೈಡ್ರೋಲೈಸ್ ಮಾಡಿದಾಗ 2 to 10 ಮೋನೋಸ್ಯಾಕರೈಡ್ ಸಿಗ್ಬಹುದು. ಯಾವ್ದಲ್ಲ ಎಕ್ಸಾಂಪಲ್? ಮಾಲ್ಟೋಸ್ ಕ್ಯಾನ್ ಬಿ ಅನ್ ಎಕ್ಸಾಂಪಲ್, ಸ್ಯುಕ್ರೋಸ್ ಕ್ಯಾನ್ ಬಿ ಅನ್ ಎಕ್ಸಾಂಪಲ್. ಇದು ಎಕ್ಸಾಂಪಲ್ಸ್ ಆಗಿರುತ್ತೆ. 2 ಮೋನೋಸ್ಯಾಕರೈಡ್ ಅನ್ನ ಕೊಟ್ರೆ ಅದನ್ನ ನಾವು ಡೈಸ್ಯಾಕರೈಡ್ ಇರ್ತೀವಿ, 3 ಕೊಟ್ರೆ ಟ್ರೈಸ್ಯಾಕರೈಡ್ ಇರ್ತೀವಿ. ಸೊ ಪುಟ್ ಟುಗೆದರ್ ನಾವು ಅದನ್ನ ಆಲಿಗೋಸ್ಯಾಕರೈಡ್ ಅಂತ ಅಂತೀವಿ. ಅದ್ರ ಜೊತೆನಲ್ಲಿ ವಿ ಹ್ಯಾವ್ ಪಾಲಿಸ್ಯಾಕರೈಡ್ಸ್. ಪಾಲಿಸ್ಯಾಕರೈಡ್ಸ್ ಅಂದ್ರೆ ದೀಸ್ ಗಿವ್ ಮೆನಿ, ಮೋರ್ ದನ್ 10 ಮೋನೋಸ್ಯಾಕರೈಡ್ಸ್. ಮೆನಿ ಮೋನೋಸ್ಯಾಕರೈಡ್ಸ್ ಅನ್ನ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಸೆಲ್ಯುಲೋಸ್ ಮತ್ತೆ ಸ್ಟಾರ್ಚ್. ಇದನ್ನ ನಾವು, ಇದು ಸ್ವೀಟ್ಲೆಸ್ ಆಗಿರ್ತವೆ. ಸೆಲ್ಯುಲೋಸ್ ಮತ್ತೆ ಸ್ಟಾರ್ಚು ದೇ ಡು ನಾಟ್ ಹ್ಯಾವ್ ದ ಟೇಸ್ಟ್. ಇದಿಷ್ಟು ಡಿಪೆಂಡಿಂಗ್ ಆನ್ ದ ಹೈಡ್ರಾಲಿಸಿಸ್. ಅಪಾರ್ಟ್ ಫ್ರಮ್ ದಿ ಹೈಡ್ರಾಲಿಸಿಸ್ ಯಾವ ಫಂಕ್ಷನಲ್ ಗ್ರೂಪ್ ಇದೆ? ಇಟ್ ಕ್ಯಾನ್ ಬಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆರ್ ಇಟ್ ಕ್ಯಾನ್ ಬಿ ಕೀಟೋನ್. ಆಲ್ಡಿಹೈಡ್ ಅಂದ್ರೆ CHO ನಿಮಗೆ ಗೊತ್ತಿದೆ, ಕೀಟೋನ್ ಅಂದ್ರೆ C++. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ರೆ ನಾವು ಅದನ್ನ ಆಲ್ಡೋಸಸ್ ಅಂತೀವಿ. ಕೀಟೋನ್ ಫಂಕ್ಷನಲ್ ಇದ್ರೆ ವಿ ಕಾಲ್ ಇಟ್ ಆಸ್ ಕೀಟೋಸ್. ಇದ್ರ ಜೊತೆನಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದ್ರೆ, ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದಾವೆ ಇದ್ರ ಮೇಲೂ ನಾವು ಕ್ಲಾಸಿಫೈ ಮಾಡ್ತೀವಿ. 3 ಕಾರ್ಬನ್ ಆಟಮ್ ಇದ್ರೆ ಇದನ್ನ ಟ್ರಯೋಸ್ ಅಂತೀವಿ.
3 ಕಾರ್ಬನ್ ಆಟಮ್ ಇದ್ದು ಆಲ್ಡಿಹೈಡ್ ಗ್ರೂಪ್ ಇದ್ರೆ ಟ್ರೈಆಲ್ಡೋಸ್ ಅಂತ ಈ ತರ ಕಾಂಬಿನೇಷನ್ ಮಾಡ್ಕೋಬೇಕು. 4 ಕಾರ್ಬನ್ ಆಟಮ್ ಇದ್ರೆ ಟೆಟ್ರೋಸ್ ಅಂತ ಅಂತೀವಿ. 5 ಕಾರ್ಬನ್ ಆಟಮ್ಸ್ ಇದ್ರೆ ಪೆಂಟೋಸ್ ಅಂತ ಅಂತೀವಿ. ಈ ತರ ಹೆಕ್ಸೋಸ್. 6 ಕಾರ್ಬನ್ ಆಟಮ್ ಇದ್ರೆ ಹೆಕ್ಸೋಸ್ ಅಂತ ಅಂತೀವಿ. ಇದು ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್. ಇದ್ರ ಜೊತೆನಲ್ಲಿ ವಿ ಕಾಲ್ ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಅದರಲ್ಲಿ ಆಲ್ಡಿಹೈಡ್ ಮತ್ತೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ದಟ್ ರೆಡ್ಯೂಸಸ್ ಟಾಲನ್ಸ್ ರಿಯೇಜೆಂಟ್. ಟಾಲನ್ಸ್ ರಿಯೇಜೆಂಟ್ ಫಾರ್ಮುಲಾ ಆಲ್ರೆಡಿ ಗೊತ್ತಿರುತ್ತೆ. ಅಂಡ್ ದ ಫೆಲ್ಲಿಂಗ್ ಸೊಲ್ಯೂಷನ್. ಯಾವ್ದೆಲ್ಲ ಶುಗರ್ಸ್ ಟಾಲನ್ಸ್ ರಿಯೇಜೆಂಟ್ ಮತ್ತೆ ಫೆಲ್ಲಿಂಗ್ ಸೊಲ್ಯೂಷನ್ ಅನ್ನ ರಿಡ್ಯೂಸ್ ಮಾಡುತ್ತೆ ಅದನ್ನ ನಾವು ರೆಡ್ಯೂಸಿಂಗ್ ಶುಗರ್ ಅಂತಂತೀವಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕಾಲ್ ಇಟ್ ಆಸ್ ದ ರೆಗ್ಯುಲರ್ ಗ್ಲೂಕೋಸ್. ಇಲ್ಲ ಅಂದ್ರೆ ಅದು ರೆಡ್ಯೂಸ್ ಮಾಡಲ್ಲ ಅಂದ್ರೆ ದೆನ್ ವಿ ಕಾಲ್ ಇಟ್ ಆಸ್ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಇದರಲ್ಲಿ ನೀವು ರೆಡ್ಯೂಸಿಂಗ್ ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್ಗೆ ಎಕ್ಸಾಂಪಲ್ ಮೋನೋಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಗೆ ಡೆಫಿನೇಷನ್ ವಿತ್ ಒನ್ ಎಕ್ಸಾಂಪಲ್. ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಗ್ಲೂಕೋಸ್ ಅನ್ನ ಹೆಂಗ್ ಪ್ರಿಪೇರ್ ಮಾಡ್ತೀರಾ? ಹೌ ಡು ಯು ಪ್ರಿಪೇರ್ ಗ್ಲೂಕೋಸ್? ದೋ ನಾಟ್ ಇಂಪಾರ್ಟೆಂಟ್, ನಾನು ಮೆನ್ಷನ್ ಮಾಡ್ಬಿಟ್ರೆ ನೀವು ಸ್ಯುಕ್ರೋಸ್, ಫಸ್ಟ್ ಮೆಥಡ್ ಇಸ್ ಸ್ಯುಕ್ರೋಸ್. ಸ್ಯುಕ್ರೋಸ್ ಅನ್ನ ಬಾಯ್ಲ್ ಮಾಡಬೇಕು. ವೆನ್ ಯು ಬಾಯ್ಲ್, ಯು ಟ್ರೀಟ್ ಇಟ್ ವಿತ್ ದ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ದ ಸಲ್ಫ್ಯೂರಿಕ್ ಆಸಿಡ್. You get 1 molecule of glucose plus fructose. This is not important. ಅಂದ್ರೆ ಬರಲ್ಲ ಅಂತಲ್ಲ. C12H22O11 ಹೈಡ್ರೋಲೈಸ್ ಅಂದ್ರೆ ವಾಟರ್ ಆಡ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್. ಇದು 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಅನ್ನ ಕೊಡುತ್ತೆ, 1 ಮಾಲಿಕ್ಯೂಲ್ ಆಫ್ ಫ್ರಕ್ಟೋಸ್ ಅನ್ನ ಕೊಡುತ್ತೆ. ಎರಡು ಕೂಡ ಫಾರ್ಮುಲಾ ಒಂದೇ ಆಗಿರುತ್ತೆ, ಸ್ಟ್ರಕ್ಚರ್ ಡಿಫರೆಂಟ್ ಆಗಿರುತ್ತೆ. ವಿಲ್ ಸಿ ದಟ್ ಲೇಟರ್. ಎರಡನೇದು ಫ್ರಮ್ ದಿ ಸ್ಟಾರ್ಚ್. ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್. ಸೊ ಸ್ಟಾರ್ಚ್ ಅನ್ನ ನೀವು ಹೈಡ್ರೋಲೈಸ್ ಮಾಡಿದ್ರೆ, if you hydrolyze the starch in the presence of acid at 393 Kelvin and 223 atmospheric pressure ಅಲ್ಲಿ ಮಾಡಿದ್ರೆ ಅವಾಗ ನಿಮಗೆ ಗ್ಲೂಕೋಸ್ ಸಿಗುತ್ತೆ. ಹೌ ಡು ಯು ರೈಟ್ ದ ಫಾರ್ಮುಲಾ? C6H10O5. ಇಟ್ ಇಸ್ ಅ ಪಾಲಿಮರ್. ಪಾಲಿಮರ್ ಅಂತ ಕನ್ಸಿಡರ್ ಮಾಡಬಹುದು. N ಅಂದ್ರೆ ಪಾಲಿಮರ್. N ಮಾಲಿಕ್ಯೂಲ್ಸ್ ಆಫ್ ವಾಟರ್ ತಗೊಂಡು ಹೈಡ್ರೋಲೈಸ್ ಮಾಡಿದ್ರೆ ಅವಾಗ ನಿಮಗೆ NC6H12O6 ಸಿಗುತ್ತೆ, ನಥಿಂಗ್ ಬಟ್ ಗ್ಲೂಕೋಸ್. ಸೊ ಸ್ಟಾರ್ಚ್ ಓನ್ಲಿ ಇಟ್ಸ್ ಗ್ಲೂಕೋಸ್. ಇದು ಪ್ರಿಪರೇಷನ್ ಆಫ್ ಗ್ಲೂಕೋಸ್. ಇನ್ನ ವಾಟ್ ಇಸ್ ಗ್ಲೂಕೋಸ್? ಫಾರ್ಮುಲಾ ಗೊತ್ತಿದೆ, C6H12O6. ಇದರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ, 6 ಕಾರ್ಬನ್ ಆಟಮ್ಸ್ ಇದಾವೆ. ಪುಟ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಇದು ಗ್ಲೂಕೋಸ್ ಅಂತಾನು ಕರಿತೀವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೆಕ್ಸ್ಟ್ರೋಸ್. ಇದೇ ಶುಗರ್ ಅನ್ನ ಡೆಕ್ಸ್ಟ್ರೋಸ್ ಅಂತಾನು ಕರಿತೀವಿ. ಇದು ಆಲ್ಡೋ, ಬಿಕಾಸ್ ಆಲ್ಡಿಹೈಡ್ ಗ್ರೂಪ್ ಇದೆ, 6 ಕಾರ್ಬನ್ ಇದೆ, ಸೊ ಇಟ್ ಇಸ್ ಆಲ್ಡೋ ಹೆಕ್ಸೋಸ್. ಸೊ ನಿಮ್ಗೆ ಇದರ ಸ್ಟ್ರಕ್ಚರಲ್ ಡಿಟರ್ಮಿನೇಷನ್ ಲಾಂಗ್ ಕ್ವಶನ್ ಕೇಳಲ್ಲ, ಅದರ ಬದಲಾಗಿ ಯಾವ್ದಾದ್ರು ಮಧ್ಯದಿಂದ ಒಂದು ರಿಯಾಕ್ಷನ್ ಎತ್ಬಿಟ್ಕೊಡ್ಬೋದು. ಸೊ ಬೆಟರ್ ಟು ನೋ ದಿಸ್. ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಎರಡನೇದು, ನೀವು ಇದನ್ನ HI ಜೊತೆ ಪ್ರೊಲಾಂಗ್ ಹೀಟಿಂಗ್ ಮಾಡಿದ್ರೆ, ಯು ಆಡ್ HI ಟು ಗ್ಲೂಕೋಸ್ ಅಂಡ್ ಇಫ್ ಯು ಪ್ರೊಲಾಂಗ್ಲಿ ಹೀಟ್ ಇಟ್, ಆವಾಗ ನಿಮ್ಗೆ N-ಹೆಕ್ಸೇನ್ ಸಿಗುತ್ತೆ. ಅಂದ್ರೆ N-ಹೆಕ್ಸೇನ್ ಅಂದ್ರೆ 6 ಕಾರ್ಬನ್ ಆಟಮ್ಸ್ ಇದಾವೆ. ಸೊ ಗ್ಲೂಕೋಸ್ ಅಲ್ಲಿ ಕೂಡ 6 ಕಾರ್ಬನ್ ಆಟಮ್ಸ್ ಇರಬೇಕು. ಥರ್ಡ್ ಒನ್, ವಿತ್ ಹೈಡ್ರಾಕ್ಸಿಲ್ ಅಮೈನ್. ವಿ ನೋ ದಟ್ ದ ಕಂಪೌಂಡ್ಸ್ ಕಂಟೈನಿಂಗ್ ದ ಕಾರ್ಬೋನಿಲ್ ಗ್ರೂಪ್ ಅದು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಏನ್ ಸಿಗುತ್ತೆ? ಗ್ಲೂಕೋಸ್ ಅಲ್ಲಿ CHO ಗ್ರೂಪ್ ಇದ್ರೆ ಇಲ್ಲಿ ಉಳಿದಿದ್ದು ಮಾಲಿಕ್ಯೂಲ್ ಇದೆ. ಹೈಡ್ರಾಕ್ಸಿಲ್ ಅಮೈನ್ ಅಂದ್ರೆ NH2OH. ಓಕೆನಾ? ಸೊ I'll write this way. ಇಲ್ಲಿ C ಡಬಲ್ ಬಾಂಡ್ OH ಅಂತ ಬರೀತೀನಿ and NH2OH. ಇದು ಹೈಡ್ರಾಕ್ಸಿಲ್ ಅಮೈನು. 1 ಮಾಲಿಕ್ಯೂಲ್ ಆಫ್ ವಾಟರ್ ಹೋದ್ರೆ ಇಲ್ಲಿಂದ ನಿಮ್ಗೆ ಆವಾಗ C ಡಬಲ್ ಬಾಂಡ್ NOH H and ಇದು ಸಿಗುತ್ತೆ. This indicates ಅದ್ರ ಅಥವಾ ನೀವು ಇದೇ ಆಲ್ಡಿಹೈಡ್ ಅನ್ನ ತಗೊಂಡು, ಈ ಕಂಪೌಂಡ್ ಅನ್ನ ತಗೊಂಡು, ಗ್ಲೂಕೋಸ್ ಅನ್ನ ತಗೊಂಡು, ಇಫ್ ಯು ಟ್ರೀಟ್ ಇಟ್ ವಿತ್ ಬ್ರೋಮಿನ್ ವಾಟರ್, ಇಟ್ ಇಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದ್ರ ಜೊತೆ ಟ್ರೀಟ್ ಮಾಡಿದಾಗ ನಿಮ್ಗೆ CHO ಗ್ರೂಪ್ ಇರೋದು COH ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್. ಸೊ 6 ಕಾರ್ಬನ್ ಇದೆ ಅಂತ ಆಯ್ತು, ಆಲ್ಡಿಹೈಡ್ ಇದೆ ಅಂತ ಆಯ್ತು. ಫೋರ್ತ್ ಒನ್, ನೀವು ಇದೇ ಮಾಲಿಕ್ಯೂಲ್ ಅನ್ನ ಸಯನೋಹೈಡ್ರಿನ್ ಜೊತೆನೂ ಟ್ರೀಟ್ HCN ಜೊತೆನೂ ಟ್ರೀಟ್ ಮಾಡಬಹುದು. ಅಥವಾ ನೀವು ಇದನ್ನ ಅಸಟೈಲೇಷನ್ ಮಾಡಿದ್ರೆ, ಅಸಟೈಲೇಷನ್ ಯೂಸಿಂಗ್ ಅಸಿಟಿಕ್ ಅನ್ಹೈಡ್ರೈಡ್, ಆವಾಗ ಸೊ CHOH ಇದು ಗ್ಲೂಕೋಸ್ ಫಾರ್ಮುಲಾ ಪ್ಲಸ್ CH2OH. ಇವಾಗ ಇಲ್ಲಿ ಎಲ್ಲೆಲ್ಲ OH ಇದೆ ಅದೆಲ್ಲ ಕೂಡ
ಅಸಿಟಿಕ್ ಅನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ 5 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಅನ್ಹೈಡ್ರೈಡ್ ನ ಈ ಕಂಪೌಂಡ್ ತಗೊಳುತ್ತೆ. ದಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ 5 ಪ್ರೈಮರಿ OH ಗ್ರೂಪ್ಸ್. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ಇದನ್ನ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂತ ಅಂತೀವಿ. ಅಂಡ್ ಆಲ್ಸೋ ಇಫ್ ಯು ಆಕ್ಸಿಡೈಸ್ ನೈಟ್ರಿಕ್ ಆಕ್ಸೈಡ್ ತಗೊಂಡು ಆಕ್ಸಿಡೈಸ್ ಮಾಡಿದ್ರೆ ಗ್ಲೂಕೋಸ್ ತಗೊಂಡು ಇಫ್ ಯು ಯೂಸ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ನೈಟ್ರಿಕ್ ಆಸಿಡ್, ಗ್ಲೂಕೋಸ್ ಅಲ್ಲಿರೋ CHO ಗ್ರೂಪ್ COH ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೂ ಇಲ್ಲಿ CHOH ಇದು ಹಂಗೆ ಇರುತ್ತೆ 4 ಟೈಮ್ಸ್. ಅಲಾಂಗ್ ವಿತ್ ದಟ್ ಕೆಳಗಡೆ ಇದ್ದಿರೋ CH2OH ಗ್ರೂಪ್ COH ಆಗುತ್ತೆ. ಇದನ್ನ ನಾವು ಸ್ಯಾಕರಿಕ್ ಆಸಿಡ್ ಅಂತ ಕರಿತೀವಿ. ನಾವು ಸ್ಟ್ರಕ್ಚರ್ ಹೆಂಗೆ ಬರೀತೀವಿ? ಈ ಸ್ಟ್ರಕ್ಚರ್ ಬರೀತಾ ನಿಮ್ಗೆ ಡಿ ಮತ್ತೆ ಪ್ಲಸ್ ಫಾರ್ಮ್ಸ್ ಗೊತ್ತಿರಬೇಕು. ಡಿ ಅಂಡ್ ಎಲ್ ಅಂಡ್ ಪ್ಲಸ್ ಅಂಡ್ ಮೈನಸ್. ಇದನ್ನ ನಾವು ಗ್ಲಿಸರಾಲ್ಡಿಹೈಡ್ ಇಂದ ತಗೊಳ್ತೀವಿ. ಈ ಟೈಪ್ ಆಫ್ ನಾಮೆನ್ಕ್ಲೇಚರ್ ನ ಗ್ಲಿಸರಾಲ್ಡಿಹೈಡ್ ಇಂದ ತಗೊಳ್ತೀವಿ. ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಗ್ಲಿಸರಾಲ್ಡಿಹೈಡ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ OH ಮತ್ತೆ ಈ OH ಒಂದೇ ಸೈಡ್ ಇರುತ್ತೆ. ಅದ್ರ ಜೊತೆನಲ್ಲಿ ಇದು ಆಪ್ಟಿಕಲಿ ಆಕ್ಟಿವ್. ಈ ಕಾರ್ಬನ್ ಆಪ್ಟಿಕಲಿ ಆಕ್ಟಿವ್. ಇದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೈಟ್ ಟರ್ನ್ ಮಾಡಿದ್ರೆ ದೆನ್ ವಿ ಗೆಟ್ ಇದನ್ನ D+ ಅಂತ ಕರಿತೀವಿ. ದಿಸ್ ಇಸ್ D+ ಗ್ಲಿಸರಾಲ್ಡಿಹೈಡ್. ಈ OH ನ ಇನ್ನೊಂದ್ ಸೈಡ್ ಹಾಕಿದ್ರೆ ಈ OH ನ ಇಲ್ಲಿ ರಿಪ್ಲೇಸ್ ಮಾಡಿ H ನ ಚೇಂಜ್ ಮಾಡಿದ್ರೆ ದೆನ್ ವಿ ಕಾಲ್ ಇಟ್ ಆಸ್ L-. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ರಿಲೇಟಿವ್ ಟು ದ ಗ್ಲಿಸರಾಲ್ಡಿಹೈಡ್, ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಫ್ ಲಾಸ್ಟ್ chiral carbon atom of glucose. For example, ನಾವು ಗ್ಲೂಕೋಸ್ ಸ್ಟ್ರಕ್ಚರ್ ಬರೆಯೋಣ. CHO 6 ಕಾರ್ಬನ್ ಆಟಮ್ಸ್ ಇರುತ್ತೆ. ಲಾಸ್ಟ್ ಗೆ CH2OH ಬರುತ್ತೆ. ಇಲ್ಲಿ OH, H, ಇಲ್ಲೆಲ್ಲ ಕಡೆ OH ಇರುತ್ತೆ. ಓನ್ಲಿ ಇನ್ ದ ಥರ್ಡ್ ಕಾರ್ಬನ್ ಇಟ್ ಇಸ್ ದಿಸ್ ವೇ. ಓಕೆ, OH ಅಂಡ್ H. ಇವಾಗ ಲಾಸ್ಟ್ ಕೈರಲ್ ಕಾರ್ಬನ್ ಆಟಮ್ ಯಾವುದು? ಇದು. ಇದ್ರಲ್ಲಿ OH ಯಾವ ಸೈಡ್ ಅಲ್ಲಿ ಇದೆ? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಈ OH ಮತ್ತೆ ಈ OH ಒಂದೇ ಸೈಡ್ ಅಲ್ಲಿ ಇರೋ ಕಾರಣ ನಾವು ಇದನ್ನ D+ ಗ್ಲೂಕೋಸ್ ಅಂತ ಅಂತೀವಿ. ಸೊ ಇದನ್ನ ನಾವು ಫಿಶರ್ ಫಾರ್ಮುಲಾ, ಫಿಶರ್ ಅಂತ ಅಂತೀವಿ. ಇಲ್ಲಿ ನಾವು ಇದನ್ನ ರಿಂಗ್ ಫಾರ್ಮ್ ಅಲ್ಲಿ ಬರ್ದೆ. ಅಲ್ಲಿ ECHO ನ ಈ ತರ ಬರಿತೀನಿ, ನೋಡ್ಕೊಳ್ಳಿ. ECHO ನ C≡OH ಅಂತ ಬರಿತೀನಿ. ಇವಾಗ ಲಾಸ್ಟ್ ಕಾರ್ಬನ್ ಇಲ್ಲಿದೆ. ಈ ಕಾರ್ಬನ್ ಇಲ್ಲಿರೋ OH ನ ಇದ್ರ ಜೊತೆ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇದು C1, ಇದು C2, 3, 4, 5, 6 6 ಕಾರ್ಬನ್ ಆಟಮ್ ಇದಾವೆ. ಇದೆರಡನ್ನ ಇಂಟರ್ಚೇಂಜ್ ಮಾಡ್ಕೊಂಡಾಗ ಈ ಆಕ್ಸಿಜನ್ ಒಂದು ರಿಂಗ್ ಅನ್ನ ಫಾರ್ಮ್ ಮಾಡುತ್ತೆ. ಯಾವ ತರ ರಿಂಗ್ ಅನ್ನ ಫಾರ್ಮ್ ಮಾಡುತ್ತೆ ಅಂದ್ರೆ, ಐ ವಿಲ್ ರೈಟ್ ಇಟ್. ಸಿ, ಈ ಫಸ್ಟ್ ಕಾರ್ಬನ್ ಅನ್ನ ಹಂಗೆ ಬರೀತೀನಿ. ಉಳ್ದು ಯಾವ ಕಾರ್ಬನ್ ಅಲ್ಲೂ ಏನು ವೇರಿಯೇಷನ್ ಆಗಲ್ಲ. ಉಳ್ದೆಲ್ಲ ಕಾರ್ಬನ್ ನಾವು ಹಂಗಂಗೆ ಉಳಿಸ್ಕೊಳ್ತೀವಿ. ನೀವು ಸಿ ಬರೆಯೋದ್ ಕಷ್ಟ ಆದ್ರೆ ಯು ಕ್ಯಾನ್ ಅಗೇನ್ ರೈಟ್ ದ ಬಾಂಡ್ಸ್ ಓನ್ಲಿ. ಓಕೆ, ಈ ತರ ಬರೀತೀನಿ. CH2OH ಅಲ್ಲಿ ಏನು ಡಿಫರೆನ್ಸ್ ಬರಲ್ಲ. 5th ಕಾರ್ಬನ್ ಚೇಂಜ್ ಆಗಿದೆ, ಅದನ್ನ ಉಳಿಸ್ಕೊಳ್ತೀನಿ ಹಂಗೆ. ಯಾವ್ದೆಲ್ಲ ಕಾರ್ಬನ್ ಅಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ ಅದನ್ನ ಬರ್ಕೊಳ್ತಾ ಇದೀನಿ. OH ಹಿಯರ್, H ಹಿಯರ್. ಇವಾಗ 1, 2 ಇಲ್ಲಿ ಇದು ಫಸ್ಟ್ ಕಾರ್ಬನ್, 2, 3, 4, 5, 6. ಇಲ್ಲಿ ನೋಡ್ಕೊಳ್ಳಿ, ಈ ಡಬಲ್ O ಇದೆಯಲ್ಲ, ಇದನ್ನ 5th ರಿಂಗ್ ಜೊತೆ 5th ಜೊತೆ ಕನೆಕ್ಷನ್ ಕೊಡ್ತೀನಿ. ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಹಾಗೂ ಈ OH ಅನ್ನ ಇಲ್ಲಿಗೆ ಮೂವ್ ಮಾಡ್ತೀನಿ, ರೈಟ್ ಸೈಡ್ ಅಲ್ಲಿ ಬರೀತೀನಿ. ಇಲ್ಲಿ ಒಂದು H ಆಲ್ರೆಡಿ ಇತ್ತು. ಸೊ ವಾಟ್ ಐ ಹ್ಯಾವ್ ಡನ್, ಈ O ಫಸ್ಟ್ ಕಾರ್ಬನ್ ಅಲ್ಲಿರೋ O ನ 5th ಕಾರ್ಬನ್ ಜೊತೆ ಕನೆಕ್ಟ್ ಮಾಡಿದೀನಿ. ಹಾಗೂ 5th ಕಾರ್ಬನ್ ಇದ್ದ OH ಅನ್ನ C1 ಗೆ ತಗೊಂಡೋಗಿದ್ದೀನಿ. ದಿಸ್ ಗೇವ್ ಮಿ ಅ ರಿಂಗ್. ಈ ರಿಂಗ್ ಅಲ್ಲಿ OH ಫಸ್ಟ್ ಕಾರ್ಬನ್ ಅಲ್ಲಿ ಯಾವ ಸೈಡ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ದಿಸ್ ಇಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಇದನ್ನ ನಾವು ಆಲ್ಫಾ D+ ಗ್ಲೂಕೋಸ್ ಅಂತ ಅಂತೀವಿ. ಇದನ್ನೇನಾದ್ರೂ ನೀವು ಈ ಸೈಡ್ ತಗೊಂಡೋದ್ರೆ then we call it as beta D+ ಗ್ಲೂಕೋಸ್. ಈ ಆಲ್ಫಾ ಮತ್ತೆ ಬೀಟಾ ಫಾರ್ಮ್ ಅನ್ನ ನಾವು ಆನೋಮರ್ಸ್ ಅಂತ ಕರಿತೀವಿ. ಫಸ್ಟ್ ಕೈರಾಲ್ ಕಾರ್ಬನ್ ಆಟಮ್ ಆಫ್ಟರ್ ದ ಫಾರ್ಮೇಶನ್ ಆಫ್ ದ ರಿಂಗ್ ಎರಡರಲ್ಲಿ ಡಿಫರೆನ್ಸ್ ಇದ್ರೆ ದ ಪೊಸಿಷನ್ ಆಫ್ ದಿ OH ಇಸ್ ಡಿಫರಿಂಗ್. ಸೊ ಇದನ್ನ ನಾವು ಆಲ್ಫಾ ಮತ್ತೆ ಬೀಟಾ ಆನೋಮರ್ಸ್ ಅಂತ ಕರಿತೀವಿ. ನಾವು ಇದು ರಿಂಗ್ ಫಾರ್ಮೇಶನ್ ಆಯ್ತು. ಇದನ್ನ ನಾವು ಹೇವರ್ತ್ ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು. ಇದೇ ಇಂಪಾರ್ಟೆಂಟ್ ಆಗಿರೋದು. ಹೌ ಡು ಯು ರೈಟ್ ಇಟ್ ಇನ್ ದ ಹೇವರ್ತ್ ಸ್ಟ್ರಕ್ಚರ್? ಐ ರಿಪೀಟ್, ಈ ಕಾರ್ಬನ್ ಅನ್ನ ಬರಿತೀನಿ ಮತ್ತೆ
CH2OH ಇದೆ. ಇಲ್ಲಿ ರಿಂಗ್ ಫಾರ್ಮ್ ಆಗಿದೆ ಫಸ್ಟ್ ಕಾರ್ಬನ್ ಮತ್ತೆ ಫಿಫ್ತ್ ಕಾರ್ಬನ್ ಮಧ್ಯೆ. ಇಲ್ಲಿ ಆಲ್ಫಾ ಡಿ ಪ್ಲಸ್ ಇದೆ. ಇಲ್ಲಿ OH OH ಉಳಿದಿದ್ದನ್ನೆಲ್ಲ ಫಿಲ್ ಅಪ್ ಮಾಡ್ತೀನಿ. H and H 1 2 3 4 5 6 ಇದು ಕಾರ್ಬನ್ಸ್. ಇಲ್ಲಿ OH ಆನೋಮೆರಿಕ್ ಕಾರ್ಬನ್. ಈ ಕಾರ್ಬನ್ ಆನೋಮೆರಿಕ್ ಕಾರ್ಬನ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್. ಇದನ್ನ ನಾವು ರಿಂಗ್ ಸ್ಟ್ರಕ್ಚರ್ ಕನ್ವರ್ಟ್ ಮಾಡಿದಾಗ ನೋಡ್ಕೊಳ್ಳಿ, ರಿಂಗ್ ಅಲ್ಲಿ ಸಿಕ್ಸ್ ಮೆಂಬರ್ಡ್ ರಿಂಗ್ ಫಾರ್ಮ್ ಆಗ್ಬೇಕು. ಯಾಕಂದ್ರೆ 5 ಕಾರ್ಬನ್ 1 ಆಕ್ಸಿಜನ್. 6 ಮೆಂಬರ್ಡ್ ರಿಂಗ್ ಅನ್ನ ಹೆಂಗ್ ಬರಿಬಹುದು? ಈ ತರ ಬರಿಬಹುದು. ಇಲ್ಲಿ ಒಂದು ಆಕ್ಸಿಜನ್ ಇದೆ. ಆಕ್ಸಿಜನ್ ಗೆ ಯಾವ ಕಾರ್ಬನ್ ಕನೆಕ್ಟ್ ಆಗಿದೆ? ಫಸ್ಟ್ ಕಾರ್ಬನ್ ಒಂದ್ ಕಡೆ ಕನೆಕ್ಟ್ ಆಗಿದೆ, ಫಿಫ್ತ್ ಕಾರ್ಬನ್ ಒಂದ್ ಕಡೆ ಕನೆಕ್ಟ್ ಆಗಿದೆ. ಸೊ ನಾನು ಕ್ಲಾಕ್ ವೈಸ್ ನಂಬರ್ ಕೊಡ್ತೀನಿ. ದಿಸ್ ಇಸ್ ಅ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಫಿಫ್ತ್ ಕಾರ್ಬನ್. ಯಾವ್ದೆಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ದೆಲ್ಲ ಗ್ರೂಪ್ಸ್ ಇದಾವೆ, ಇದನ್ನ ನಾನು ಈ ಎಲ್ಲದಕ್ಕೂ ಬಾಂಡ್ಸ್ ಕೊಡ್ತೀನಿ. ಈ ಕಾರ್ಬನ್ಸ್ ಗೆ ಅಪ್ ಅಂಡ್ ಡೌನ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಕೆಳಗಡೆ ಬರ್ಕೊಂಡು ಹೋಗ್ತೀನಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಸ್ಟ್ ಕಾರ್ಬನ್ ಅಲ್ಲಿ OH ಇದೆ, ಸೆಕೆಂಡ್ ಕಾರ್ಬನ್ ಅಲ್ಲೂ OH ಇದೆ, ಥರ್ಡ್ ಕಾರ್ಬನ್ ಅಲ್ಲಿ H ಇದೆ, ಫೋರ್ತ್ ಕಾರ್ಬನ್ ಅಲ್ಲಿ OH ಇದೆ, ಫಿಫ್ತ್ ಕಾರ್ಬನ್ ಬರ್ತಾ ದಿಸ್ ಇಸ್ ಅ ಹೈ ಪ್ರಿಯಾರಿಟಿ, ದೊಡ್ಡ ಗ್ರೂಪ್. ಸೊ ಅದನ್ನ ರಿಂಗ್ ಇಂದ ಮೇಲ್ಗಡೆ ಹಾಕ್ತೀನಿ. ಲೆಫ್ಟ್ ಸೈಡ್ ಅಲ್ಲಿ ಯಾವ್ದೆಲ್ಲ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದನ್ನ ನಾನು ಟಾಪ್ ಅಲ್ಲಿ ಬರೀತೀನಿ. ಹೈಡ್ರೋಜನ್ ಹಿಯರ್, ಇಲ್ಲಿ ಏನಿದೆ ಹೈಡ್ರೋಜನ್ ಇದೆ ಸೆಕೆಂಡ್ ಅಲ್ಲಿ, ಥರ್ಡ್ ಅಲ್ಲಿ ಲೆಫ್ಟ್ ಸೈಡ್ ಗೆ OH ಇದೆ, ಫೋರ್ತ್ ಅಲ್ಲಿ ಲೆಫ್ಟ್ ಸೈಡ್ ಗೆ H ಇದೆ. ಕರೆಕ್ಟ್ ಆಗಿದೆಯಾ? ಸರಿಯಾಗಿ ಬರೀತಾ ಇದೀವಾ ಅಥವಾ ಇಲ್ವಾ? ಲೈವ್ ಸೆಷನ್ ನೋಡ್ತಾ ಇದ್ದೀರಾ? ನಾವು ಬರೀತಾ ಇರೋದು ಕರೆಕ್ಟ್ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಏನಂತ ಕರಿತೀವಿ? ಎಲ್ಲಾ ಕಡೆ H ಮತ್ತೆ OH ಅನ್ನ ಹಾಕೊಳ್ಳೋದನ್ನ ಮರಿಬೇಡಿ. ಈ H ಮತ್ತೆ OH ಅನ್ನ ಹಾಕಿದಾಗ ನಮ್ಗೆ ಏನ್ ಸಿಗುತ್ತೆ? ಈ ತರದ್ ರಿಂಗ್ ಫಾರ್ಮ್. ಇದನ್ನ ನಾವು, ಇದು ಪೈರಾನ್ ರಿಂಗ್ ಗೆ ಸಿಮಿಲರ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಗ್ಲೂಕೋಪೈರನೋಸ್. ಇದನ್ನ ನಾವು ಗ್ಲೂಕೋಪೈರನೋಸ್ ಅಂತಾನು ಅಂತೀವಿ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ್ದೆಲ್ಲ ಗ್ರೂಪ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಅದನ್ನ ನಾವು ಕೆಳಗಡೆ ಬರಿತಾ ಇದೀವಿ. ಯಾವ್ದೆಲ್ಲ ಗ್ರೂಪ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಅದನ್ನ ಮೇಲ್ಗಡೆ ಬರಿತಾ ಇದೀವಿ. ದಿಸ್ ಸ್ಟ್ರಕ್ಚರ್ ಇಸ್ ಹೇವರ್ಟ್ ಸ್ಟ್ರಕ್ಚರ್. ವಿಲ್ ಮೂವ್ ಆನ್ ಟು ದ ಫ್ರಕ್ಟೋಸ್. ಫ್ರಕ್ಟೋಸ್ ಇಸ್ ಅ ಕೀಟೋಸ್. ಇಲ್ಲಿ ಕೀಟೋನ್ ಗ್ರೂಪ್ ಇದೆ. ಸೊ ಸ್ಟ್ರಕ್ಚರ್ ಹೆಂಗಿರುತ್ತೆ? 3 ಇವಾಗ ನೀವು ಗ್ಲೂಕೋಸ್ ನೋಡಿದ್ರೆ CHO, CH2OH, OH, H, OH, H, H, OH and OH and H ಇದೆ. ಈ ತರ ಇರುತ್ತೆ. ಇಲ್ಲಿ ನಾವು ಏನ್ ಚೇಂಜ್ ಮಾಡೋಣ? ಇದಿಷ್ಟನ್ನೇ ಚೇಂಜ್ ಮಾಡೋಣ. ಇದು ಎರಡನ್ನ ಚೇಂಜ್ ಮಾಡೋಣ, ಉಳಿದಿದ್ದೆಲ್ಲ ಹಂಗೆ ಬಿಡೋಣ. ಸೊ ದ ಫಸ್ಟ್ ಬಿಕಮ್ಸ್ CH2OH ಜಸ್ಟ್ ಲೈಕ್ ದ ಲಾಸ್ಟ್ ಒನ್. ಸೆಕೆಂಡ್ ಕಾರ್ಬನ್ ಕೀಟೋನ್ ಆಗಿರುತ್ತೆ. ಉಳಿದಿದ್ದೆಲ್ಲ ಹಂಗಂಗೆ ಬಿಡ್ತೀನಿ. H and OH, OH and H, and then OH and H and CH2OH. ಇದನ್ನ ನಾವು ಫ್ರಕ್ಟೋಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲಿ ಡಬಲ್ ಬಾಂಡ್ ಇದೆ ಅಲ್ಲಿಂದ ಮಾತ್ರ ರಿಂಗ್ ಫಾರ್ಮ್ ಆಗುತ್ತೆ. ಸೊ ಇದು ಫ್ರಕ್ಟೋಸ್ ಫಿಶರ್ ಫಾರ್ಮುಲಾ ಆಯ್ತು. ಈ ಫಿಶರ್ ಫಾರ್ಮುಲಾದಿಂದ ನಾವು ಆನೋಮೆರಿಕ್ ಫಾರ್ಮ್ ಅಂದ್ರೆ ರಿಂಗ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ರಿಂಗ್ ಫಾರ್ಮ್ ಕನ್ವರ್ಟ್ ಮಾಡಿದಾಗ ಫಿಫ್ತ್ ಕಾರ್ಬನ್ ಮತ್ತೆ ಯಾವ್ದನ್ನ ಜಾಯಿನ್ ಮಾಡ್ತಾ ಇದೀವಿ? ದಿಸ್ ಇಸ್ ಫಸ್ಟ್ ಕಾರ್ಬನ್, ಸೆಕೆಂಡ್, 3, 4, 5 ಸೆಕೆಂಡ್ ಕಾರ್ಬನ್ ಅನ್ನ ಜಾಯಿನ್ ಮಾಡ್ತಾ ಇದೀವಿ. ಡಬಲ್ ಬಾಂಡ್ ಇಂದ ಬರಬೇಕು. ಸೊ ಅವಾಗ ಏನ್ ಮಾಡ್ತೀನಿ? ಸ್ಟ್ರಕ್ಚರ್ ಅನ್ನ ಸ್ವಲ್ಪ ಚೇಂಜ್ ಮಾಡೋಣ. ಈ CH2OH ಅನ್ನ ಇಲ್ಲಿಗೆ ತಗೊಂಡ್ ಬರೋಣ. ಸೊ CH2OH C, ಆಮೇಲೆ ಉಳ್ದಿದ್ದನ್ನ ಹಂಗಂಗೆ ಬರೀತೀನಿ. ಕೆಳಗಡೆ CH2OH ಇದೆ, ಇಲ್ಲಿ H ಇದೆ. ಫಿಫ್ತ್ ಮತ್ತೆ ಸೆಕೆಂಡ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಏನಿದೆಯೋ ಅದೇ ಸ್ಟ್ರಕ್ಚರ್ ಅನ್ನ ಬರೆಯೋಣ. OH. ಇವಾಗ ಫಿಫ್ತ್ ಅಲ್ಲಿರೋ OH ಅನ್ನ ಇಲ್ಲಿಗೆ ತಗೊಂಡ್ ಹೋಗ್ತೀನಿ. ಸೊ OH ನ ಇಲ್ಲಿ ತಗೊಂಡ್ ಬಂದೆ. ಇದೆರಡನ್ನ ಆಕ್ಸಿಜನ್ ಇಂದ ಕನೆಕ್ಟ್ ಮಾಡ್ತೀನಿ. ಗೊತ್ತಾಗ್ತಾ ಇದೆಯಲ್ಲ? ಸೊ ಇಲ್ಲಿ OH ಯಾವ ಸೈಡ್ಗಿದೆ? ರೈಟ್ ಹ್ಯಾಂಡ್ ಸೈಡ್ಗಿದೆ. ಸೊ ಇದನ್ನ ಏನಂತ ಕರಿತೀವಿ? ಆಲ್ಫಾ ಫಾರ್ಮ್ ಅಂತ ಕರಿತೀವಿ. ಇದನ್ನ ಲೆಫ್ಟ್ ಸೈಡ್ ತಗೊಂಡ್ ಬಂದ್ರೆ ಬೀಟಾ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ ಇವಾಗ ರಿಂಗ್ ಅಲ್ಲಿ ಎಷ್ಟು ಮೆಂಬರ್ಸ್ ಇದಾವೆ? ಒಂದು ಕಾರ್ಬನ್ ಇಲ್ಲಿದೆ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಟೋಟಲಿ ರಿಂಗ್ ಅಲ್ಲಿ 1 2 3 4 5 ಇದೆ. 5 ಅಲ್ಲಿ ಒಂದು ಆಕ್ಸಿಜನ್ ಇರುತ್ತೆ. ಸೊ 5 ಮೆಂಬರ್ಡ್ ರಿಂಗ್ ಅನ್ನ ಈ ತರ ಬರೀತೀನಿ. ಯಾವ್ದೆಲ್ಲ ಕನೆಕ್ಟ್ ಆಗಿದೆ ಆಕ್ಸಿಜನ್ಗೆ? ಸೆಕೆಂಡ್ ಮತ್ತೆ ಫಿಫ್ತ್. ಸೊ ಇದು 2ನೇ ಕಾರ್ಬನ್, 3ನೇ ಕಾರ್ಬನ್, 4ನೇ ಕಾರ್ಬನ್, 5ನೇ ಕಾರ್ಬನ್. 1ನೇ ಕಾರ್ಬನ್ ಎಲ್ಲಿದೆ? ಅಗೇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೆಲ್ಲ ಇದೆ ಇದನ್ನ ಕೆಳಗಡೆ ಬರೀತೀನಿ. ಇದನ್ನ ಡೌನ್,
ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೆಲ್ಲ ಇದೆ ಇದನ್ನ ಅಪ್ ಬರಿತೀನಿ. ಸೊ ಕರೆಕ್ಟ್ ಆಗಿದ್ಯಾ ಅಥವಾ ರಾಂಗ್ ಆಗಿ ಬರೀತಾ ಇದೀವಾ? ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಬರಿಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಬಾಟಮ್ ಅಲ್ಲಿ ಬರಿಬೇಕು. ಸೊ ಈ ಸ್ಟ್ರಕ್ಚರ್ ಅನ್ನ ಬರೆದಾಗ ಇದನ್ನ ನೀವೇನಂತ ಕರಿತೀರಾ? ದಿಸ್ ಇಸ್ ಆಲ್ಫಾ. ಇದು ಆಲ್ಫಾ ಆಗ್ಬಿಡತ್ತೆ, ಯಾಕಂದ್ರೆ OH ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಕೆಳಗಡೆ ಬರಿತೀನಿ OH, ಸೆಕೆಂಡ್ ಅಲ್ಲಿ H, ಥರ್ಡ್ ಅಲ್ಲಿ OH, ಫೋರ್ತ್ ಅಲ್ಲಿ ಅಗೇನ್ CH2OH ಅನ್ನ ಯಾವತ್ತು ಕೆಳಗಡೆ ಸಾರಿ ಮೇಲ್ಗಡೆ ಬರಿಬಹುದು. ನಾವು ಇನ್ನೇನ್ ಮಾಡ್ತೇವೆ ಇದಿಷ್ಟು ಬರ್ದಾದ್ಮೇಲೆ? ಉಳ್ದಿದ್ ಯಾವ ಗ್ರೂಪ್ಸ್ ಇದಾವೆ ಅದನ್ನ ಹಂಗೆ ಬರ್ಕೊಳ್ಳೋಣ. H ಕೆಳಗಡೆ H ಇದೆ, OH ಇದೆ, and CH2OH ಇದೆ. ಇಲ್ಲಿ CH2OH ಇತ್ತು. So this is a Hayward structure. Hope it's clear to you. Hayward structure ಬರ್ದಾದ್ಮೇಲೆ ಡೈಸ್ಯಾಕರೈಡ್ಸ್ ಹೋಗೋಣ. ಡೈಸ್ಯಾಕರೈಡ್ಸ್ ಅಂದ್ರೆ ನಾವು ಎರಡು ಹೈಡ್ರೋಲೈಸ್ ಆದ್ಮೇಲೆ ಯಾವುದು ಸ್ಯಾಕರೈಡ್ ಮಾಲಿಕ್ಯೂಲ್ ಇದೆ ಅಥವಾ ಕಾರ್ಬೋಹೈಡ್ರೇಟ್ ಇದೆ, ಆನ್ ಹೈಡ್ರಾಲಿಸಿಸ್ ಇದು ಎರಡು ಮೋನೋಸ್ಯಾಕರೈಡ್ ಅನ್ನ ಕೊಡುತ್ತೆ. ಇದರಲ್ಲಿ ಆನ್ ಹೈಡ್ರಾಲಿಸಿಸ್ this gives you 2 monomers or 2 monosaccharides. ಯಾವ್ದನ್ನೆಲ್ಲ ನೋಡ್ಕೊಂಡಿದೀವಿ. ಇವಾಗ ನಾವು ಸುಕ್ರೋಸ್ ನೋಡ್ಬೇಕು. ಫಸ್ಟ್ ಸುಕ್ರೋಸ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸುಕ್ರೋಸ್ ಅಥವಾ ಮಾಲ್ಟೋಸ್ ಅಥವಾ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಎಕ್ಸಾಮ್ ಬರುತ್ತೆ. ಈ ಸ್ಟ್ರಕ್ಚರ್ಸ್ ಬರೋದ್ರಿಂದ ವಾಟ್ ಯು ಹ್ಯಾವ್ ಟು ಡೂ ಇಸ್, ಇಲ್ಲಿ ಎಲ್ಲಿ ಲಿಂಕ್ ಆಗಿದೆ ಮತ್ತೆ ಯಾವ ಮೋನೋಮರ್ ಇದೆ ಇದನ್ನ ಟೇಬಲ್ ಹಾಕೊಂಡ್ಬಿಡಿ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು ಪುಟ್ ಅ ಟೇಬಲ್, ಏನ್ ಮಾಡ್ಬೇಕು? ಯಾವುದು ಸುಕ್ರೋಸ್ ತಗೊಳ್ತೀನಿ. ದಿಸ್ ಇಸ್ ಮೇಡ್ ಔಟ್ ಆಫ್ ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಬೀಟಾ ಡಿ ಫ್ರಕ್ಟೋಸ್. ನೆಕ್ಸ್ಟ್ ಮಾಲ್ಟೋಸ್. ದಿಸ್ ಇಸ್ ಮೇಡ್ ಅಪ್ ಆಫ್ ಆಲ್ಫಾ ಡಿ ಗ್ಲೂಕೋಸ್, ಸಿಮಿಲಾರಿಟಿ ನೋಡ್ಕೊಳ್ಳಿ, ಅಂಡ್ ಒನ್ ಮೋರ್ ಆಲ್ಫಾ ಡಿ ಗ್ಲೂಕೋಸ್. ಇನ್ನೊಂದು ಲ್ಯಾಕ್ಟೋಸ್. ದಿಸ್ ಇಸ್ ಮೇಡ್ ಅಪ್ ಆಫ್ beta D galactose and beta D glucose. ಹೆಂಗ್ ನೆನ್ಪಿಟ್ಕೊಳ್ಳೋದು? ವಿಲ್ ಸ್ಟಾರ್ಟ್ ಫ್ರಮ್ ಮಾಲ್ಟೋಸ್. ಈಸಿ ಆಗ್ಬಿಡತ್ತೆ, ಯಾಕಂದ್ರೆ ಎರಡು ಮೋನೋಮರ್ ಒಂದೇ ಇದೆ, ಆಲ್ಫಾ ಡಿ ಗ್ಲೂಕೋಸ್ ಆಲ್ಫಾ ಡಿ ಗ್ಲೂಕೋಸ್. ಇದರಿಂದ ಒಂದು ಮೋನೋಮರ್ ನ ಸೇಮ್ ಇಟ್ಕೊಂಡು ಆಲ್ಫಾ ಡಿ ಗ್ಲೂಕೋಸ್ ಇಟ್ಕೊಂಡು ಇನ್ನೊಂದನ್ನ ಬೀಟಾ ಡಿ ಫ್ರಕ್ಟೋಸ್, ಒಂದು ಮೋನೋಮರ್ ಸೇಮ್ ಇದೆ ನೋಡ್ಕೊಳ್ಳಿ, ಇದನ್ನ ಬೀಟಾ ಡಿ ಫ್ರಕ್ಟೋಸ್ ಮಾಡಿದ್ರೆ ನಿಮ್ಗೆ ಸುಕ್ರೋಸ್ ಸಿಗುತ್ತೆ. ಬೀಟಾ ಡಿ ಗ್ಯಾಲಕ್ಟೋಸ್ ಮತ್ತೆ ಇದರಲ್ಲಿ ಎರಡು ಬೀಟಾ ಡಿ ಇದೆ, ಇಲ್ಲಿ ಒಂದು ಆಲ್ಫಾ ಡಿ, ಎಲ್ಲಾನು ಡಿ ಫಾರ್ಮ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಮಾಲ್ಟೋಸ್ ಅಲ್ಲಿ ಎರಡು ಆಲ್ಫಾ ಫಾರ್ಮ್ ಅಲ್ಲಿ ಇದೆ, 2 ಆಲ್ಫಾ ಫಾರ್ಮ್ಸ್. ಸುಕ್ರೋಸ್ ಅಲ್ಲಿ ಆಲ್ಫಾ ಅಂಡ್ ಬೀಟಾ ಇದೆ, ಅಂಡ್ ಇಲ್ಲಿ ಬೀಟಾ ಡಿ ಇದೆ ಎರಡು, ಅದೇ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಇದೆ. ಇಲ್ಲಿ ಲಿಂಕೇಜ್ ನೋಡ್ಕೊಳ್ಳಿ, ಇದೇ ಆರ್ಡರ್ ಅಲ್ಲಿ ಹೋಗ್ಬೇಕು. ನಾನು ಲಿಂಕೇಜ್ ಹೇಳ್ತಾ, ಲಿಂಕೇಜ್ ಅಲ್ಲಿ ಫಸ್ಟ್ ಒನ್ ಮಾಲ್ಟೋಸ್ ತಗೊಂಡ್ರೆ C1C4 ಲಿಂಕೇಜ್ ಇದೆ. ಅಲ್ಲಿ ಹೇಳ್ತೀನಿ ಏನಂತ, ಬಟ್ ಈ ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಆಫ್ ಮಾಲ್ಟೋಸ್ ಅಲ್ಲಿ C1C4 ಲಿಂಕೇಜ್ ಇರುತ್ತೆ. ದೆನ್ ಸುಕ್ರೋಸ್ ಅಲ್ಲಿ C1C2 ಲಿಂಕೇಜ್ ಇರುತ್ತೆ. ಲ್ಯಾಕ್ಟೋಸ್ ಅಲ್ಲಿ C1C4 ಲಿಂಕೇಜ್ ಇರುತ್ತೆ. ಅಗೇನ್ C1C4 ಸೇಮು, ಇಲ್ಲಿ C1C2. ಇಷ್ಟನ್ನ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಯಾವ ಸ್ಟ್ರಕ್ಚರ್ ಅನ್ನು ಕೂಡ ನೀವು ಎಕ್ಸಾಮ್ ಅಲ್ಲಿ ಬರಿಬಹುದು. ವಿಲ್ ಗೋ ಹೆಡ್ ವಿತ್ ಸುಕ್ರೋಸ್. ಸುಕ್ರೋಸ್ ಅನ್ನ ನೋಡಿದ್ರೆ ಯಾವ್ದೆಲ್ಲ ಹೇಳಿದ್ವಿ? ಆಲ್ಫಾ ಡಿ ಗ್ಲೂಕೋಸ್ ಹೇಳಿದ್ವಿ ಅಂಡ್ ಬೀಟಾ ಡಿ ಫ್ರಕ್ಟೋಸ್ ಹೇಳಿದ್ವಿ. ಆಲ್ಫಾ ಡಿ ಗ್ಲೂಕೋಸ್ ಅಂದ್ರೆ 6 ಮೆಂಬರ್ಡ್ ರಿಂಗು. ಈ ತರ ಫಸ್ಟ್ ಹಾಕೊಂಬಿಡಿ. ಆಲ್ಫಾ ಅಂದ್ರೆ OH ಆನೋಮೆರಿಕ್ ಕಾರ್ಬನ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದ್ರೆ ಅದನ್ನ ನಾವು ಕೆಳಗಡೆ ಬರಿತೀವಿ. OH H OH H, ಅದಾದ್ಮೇಲೆ HOH OH H, CH2OH ಯಾವತ್ತು ಮೇಲ್ಗಡೆ ಇರುತ್ತೆ, ಇಲ್ಲಿ H ಇರುತ್ತೆ. ಬೀಟಾ ಡಿ ಫ್ರಕ್ಟೋಸ್ ಅಂದ್ರೆ ನಾವು C2 ಲಿಂಕೇಜ್, ಇಲ್ಲಿ C1 ಕಾರ್ಬನ್ ಬರುತ್ತೆ, ಇದು C2. ಅವಾಗ ಏನ್ ಬರ್ದಿದ್ವಿ? C2 ನ ಈ ಸೈಡ್ ಅಲ್ಲಿ ಬರ್ದಿದ್ವಿ. ಲಿಂಕೇಜ್ ಇಲ್ಲಿರೋ ಕಾರಣ ನಾನು ಈ ಸೈಡ್ ಶಿಫ್ಟ್ ಮಾಡ್ತೀನಿ. ಬೀಟಾ ಡಿ ಅಂದ್ರೆ ಬೀಟಾ ಅಂದ್ರೆ OH ಗ್ರೂಪ್ ಎಲ್ಲಿರುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಎಲ್ಲಿ ಬರೀತೀರಾ? ಕರೆಕ್ಟ್ ಆಗಿದ್ಯಾ ಅಥವಾ ರಾಂಗ್ ಆಗಿದ್ಯಾ? ಇನ್ವರ್ಷನ್ ಮಾಡ್ಬಿಡ್ತೀವಿ. ಸೊ OH ನ ಇಲ್ಲಿ ಬರಿತೀವಿ, ಇದು C2 CH2OH,
ಇದು C1 ಆಗುತ್ತೆ. ಆಮೇಲೆ H ಇಲ್ಲಿ ಬರಿತೀವಿ, OH ಇಲ್ಲಿ ಬರಿತೀವಿ, H ಇಲ್ಲಿ ಬರಿತೀವಿ, OH ಇಲ್ಲಿ ಬರಿತೀವಿ, H ಇಲ್ಲಿ ಬರಿತೀವಿ, CH2OH. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, ಒಂದು ವಾಟರ್ ಮಾಲಿಕ್ಯೂಲ್ ಈ ತರ ಹೋಗುತ್ತೆ. ಒಂದು ವಾಟರ್ ಮಾಲಿಕ್ಯೂಲ್ ಹೋದಾಗ ಏನು ಉಳಿಯುತ್ತೆ ಅದನ್ನ ಬರೆಯೋಣ. ಇಲ್ಲಿ O C1 ಮತ್ತೆ C2 ನ ಕನೆಕ್ಟ್ ಮಾಡುತ್ತೆ. ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಉಳ್ದಿದೆಲ್ಲ ಸ್ಟ್ರಕ್ಚರ್ ಹಂಗೆ ಉಳ್ಕೊಳ್ಳುತ್ತೆ. ಇನ್ನೇನೆಲ್ಲ ಬರಿಬೇಕಲ್ಲ ನೀವು, ಅದನ್ನೆಲ್ಲ ಏನಿತ್ತೋ ಮೇಲ್ಗಡೆ ಅದನ್ನ ಹಂಗಾಗಿ ಕಾಪಿ ಮಾಡಿ ಬರ್ಕೊಳ್ಳಿ. ಸೊ ಈ ಲಿಂಕೇಜ್ ಅನ್ನ ಒಂದು ಯು ಹ್ಯಾವ್ ಟು ರಿಮೆಂಬರ್. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ಏನಾದ್ರೂ ಡೌಟ್ಸ್ ಇದೆಯಾ? ಲೈವ್ ಸೆಷನ್ ಅಲ್ಲಿ ಏನಾದ್ರೂ ಕಮೆಂಟ್ಸ್ ಬಂದಿದಾವ? ಚೆಕ್ ಮಾಡೋಣ. ಇವಾಗ ಮಾಲ್ಟೋಸ್ ಸ್ಟ್ರಕ್ಚರು 2 ಆಲ್ಫಾ ಡಿ ಗ್ಲೂಕೋಸ್ ಅಂತ ಇರುತ್ತೆ. ಸೊ ಆಲ್ಫಾ ಡಿ ಗ್ಲೂಕೋಸ್ ಅಂದ್ರೆ ಹೆಂಗ್ ಬರಿತೀವಿ? ಇದು ಸ್ಟ್ರಕ್ಚರು. ಇದು ಫಸ್ಟ್ ಕಾರ್ಬನ್. ಇದು 1 2 3 4. ಸೆಕೆಂಡ್ ಮಾಲಿಕ್ಯೂಲ್ ಫೋರ್ತ್ ಕಾರ್ಬನ್ ಇಲ್ಲಿದೆ. ಫಸ್ಟ್ ಮಾಲಿಕ್ಯೂಲ್ 1 2 3 4 5. ಓಕೆನಾ? ಇಲ್ಲಿ ಆಲ್ಫಾ ಡಿ ಗ್ಲೂಕೋಸ್ ಆಗಿರೋದ್ರಿಂದ ವಾಟ್ ವಿ ಹ್ಯಾವ್ ಟು ಡೂ ಅಂದ್ರೆ, ಎಲ್ಲಾ ಕಡೆನೂ OH, ಆಲ್ಫಾ ಅಂದ್ರೆ OH ವಿಲ್ ಬಿ ಡೌನ್, ರೈಟ್? 2 ಡೌನ್ ಆಗಿರುತ್ತೆ. OH H H OH OH H ಆಮೇಲೆ CH2OH ಟಾಪ್ ಅಲ್ಲಿ ಇರುತ್ತೆ. ಇಲ್ಲಿ ಅದೇ ಮಾಲಿಕ್ಯೂಲ್ ಅನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. H OH and H. ಇಲ್ಲಿ ಖಾಲಿ ಬಿಡಬೇಡಿ, ಯಾವ್ದನ್ನ ಎಲ್ಲಾ ಕಡೆ H ಇಂದ ಫಿಲ್ ಅಪ್ ಮಾಡಿ. ಇವಾಗ 2 ಮಾಲಿಕ್ಯೂಲ್ಸ್ ಕಂಬೈನ್ ಆದಾಗ C1 C4 ಲಿಂಕೇಜ್. ಇದು C1, ಇದು C4. ಒಂದು ವಾಟರ್ ಮಾಲಿಕ್ಯೂಲ್ ಹೋಗುತ್ತೆ. ಒಂದು ವಾಟರ್ ಮಾಲಿಕ್ಯೂಲ್ ಹೋದ್ರೆ ಏನು ಉಳಿಯುತ್ತೆ ನೋಡ್ಕೊಳ್ಳಿ. ಉಳಿದಿದ್ದೆಲ್ಲ ನಾನು ಬರೀತಾ ಇಲ್ಲ, ಯಾಕಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಟೈಮ್ ಕನ್ಸ್ಯೂಮಿಂಗ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡು ಬರೀತೀರಾ ಅಂತ ಅನ್ಕೊಳ್ತೀನಿ. ಸೆಷನ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗಾದ್ರೂ ಸೆಷನ್ ಆದ್ಮೇಲೆ ನೋಟ್ಸ್ ಇರುತ್ತೆ. ಈ ವಿಡಿಯೋನ ಮತ್ತೆ ಕೇಳ್ಕೊಳ್ಳಿ, ಆವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕ್ರಾಶ್ ಕೋರ್ಸ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಕೆಳಗಡೆ ಮತ್ತೊಮ್ಮೆ ನೆನ್ಪು ಮಾಡಿಸ್ತಾ ಇದೀನಿ. ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ನ ಸೆಲೆಕ್ಟ್ ಮಾಡಿದ್ರೆ ಅಥವಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕ್ರಾಶ್ ಕೋರ್ಸ್ ಡೀಟೇಲ್ಸ್ ಏನೆಲ್ಲ ಬೇಕೋ ಅದೆಲ್ಲ ಬರುತ್ತೆ. ಸೊ ದಿಸ್ ಇಸ್ C1 C4 ಲಿಂಕೇಜ್. ಏನೆಲ್ಲ ಇಲ್ಲಿ ಗ್ರೂಪ್ಸ್ ಇದಾವೆ ಅದನ್ನೆಲ್ಲ ಫಿಲ್ ಅಪ್ ಮಾಡ್ಕೊಳ್ಬಿಡಿ. ದಿಸ್ ಇಸ್ ಮಾಲ್ಟೋಸ್ ಮೇಡ್ ಅಪ್ ಆಫ್ 2 ಆಲ್ಫಾ ಗ್ಲೂಕೋಸ್ ಡಿ ಗ್ಲೂಕೋಸ್ ಯೂನಿಟ್ಸ್. ವಿಲ್ ಮೂವ್ ಆನ್ ಟು ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅಲ್ಲಿ ಬೀಟಾ ಡಿ ಗ್ಯಾಲಕ್ಟೋಸ್ ಇದೆ, ಜೊತೆನಲ್ಲಿ ಬೀಟಾ ಡಿ ಗ್ಲೂಕೋಸ್ ಇದೆ. ಗ್ಯಾಲಕ್ಟಸ್ ಅಂದ್ರೇನು? C4 ಕಾರ್ಬನ್ C4 ಅಲ್ಲಿ OH ಇಲ್ಲಿರುತ್ತೆ, H ಇಲ್ಲಿರುತ್ತೆ. ಅದರನ್ನ ಚೇಂಜ್ ಮಾಡಿದ್ರೆ, ಆ OH ಮತ್ತೆ H ನ ಚೇಂಜ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್, ಪೊಸಿಷನ್ ಚೇಂಜ್ ಮಾಡ್ಬಿಡಿ. ಲೆಫ್ಟ್ ಇದನ್ನ ರೈಟ್ ಹಾಕ್ಬಿಡಿ, ರೈಟ್ ಇದನ್ನ ಲೆಫ್ಟ್ ಹಾಕ್ಬಿಡಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಏನ್ ಸಿಗುತ್ತೆ? ಗ್ಯಾಲಕ್ಟೋಸ್ ಸಿಗುತ್ತೆ. ಸೊ ಸ್ಟ್ರಕ್ಚರ್ ನ ಹೆಂಗ್ ಬರಿತೀವಿ? 2 ಕೂಡ ಇದು ಒಂದು ಗ್ಲೂಕೋಸ್ ಈಸಿ ಇರೋದ್ರಿಂದ ನಾವು ಗ್ಲೂಕೋಸ್ ಬರೆದು ಮುಗಿಸೋಣ. ಬೀಟಾ ಅಂದ್ರೆ OH ಪೊಸಿಷನ್ ಎಲ್ಲಿರುತ್ತೆ? ಬೀಟಾ ಅಂದ್ರೆ OH ವಿಲ್ ಬಿ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಅದನ್ನ ಟಾಪ್ ಅಲ್ಲಿ ಬರಿತೀವಿ. ಸೊ OH H H OH OH and H CH2OH and H. ಇವಾಗ ಲಿಂಕೇಜ್ ನೋಡ್ಕೊಳ್ಳಿ. C1 C4 ಲಿಂಕೇಜ್. ಇದು ಕೂಡ C1 C4 ಲಿಂಕೇಜ್. ಇದು ಫಸ್ಟ್ ಇಲ್ಲಿ C1 ಇದ್ರದು, C4 ಇದ್ರದು, ಇಲ್ಲಿ ಲಿಂಕೇಜ್ ಆಗುತ್ತೆ. ನಾವು ಬೀಟಾ ಡಿ, ಸೊ ರೆಸ್ಟ್ ಆಫ್ ದಿ ಸ್ಟ್ರಕ್ಚರ್ ಹಂಗೆ ಇರುತ್ತೆ. OH H OH and H H OH OH H CH2OH H. ಬಟ್ ಇದು ಫೋರ್ತ್ ಕಾರ್ಬನ್ ಅಲ್ಲಿ ಚೇಂಜ್ ಇರೋದ್ರಿಂದ ಫೋರ್ತ್ ಕಾರ್ಬನ್ ಅಲ್ಲಿ ಏನಿದೆ ಅದನ್ನ ತೆಗೆದ್ಬಿಟ್ಟು HOH ನ ಇಂಟರ್ಚೇಂಜ್ ಮಾಡ್ಕೊಳ್ತೀನಿ. ದಟ್ ಇಸ್ ವಾಟ್ ಗ್ಯಾಲಕ್ಟೋಸ್ ಈಸ್. ಸೊ ಇಲ್ಲಿ H ಬರ್ದು ಇಲ್ಲಿ OH. C1 ಅಂದ್ರೆ ಈ OH ಇಲ್ಲಿದೆ, ಇಲ್ಲಿ OH ಇಲ್ಲಿದೆ. ಇಲ್ಲಿಂದ ಒಂದು ವಾಟರ್ ಮಾಲಿಕ್ಯೂಲ್ ತೆಗೆದು ಬಿಟ್ರೆ ಯಾವ ತರ ಲಿಂಕ್ ಆಗುತ್ತೆ ನೋಡ್ಕೊಳ್ಳಿ. ಇದನ್ನ ತಪ್ಪಾಗಿ ಬರಿಬಾರ್ದು ಎಕ್ಸಾಮ್ ಅಲ್ಲಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಒನ್ ಹಿಂಗಿದೆ, ಇಲ್ಲಿ OH ಇತ್ತು ಅಂಡ್ ಸೆಕೆಂಡ್ ಮಾಲಿಕ್ಯೂಲ್ ಹಿಂಗೆ ಇದೆ. ಉಳಿದೆಲ್ಲ ಫಿಲ್ ಅಪ್ ಮಾಡ್ಕೊಳ್ಳಿ, ನಿಮ್ಗೆ ಬಿಡ್ತಾ ಇದೀನಿ. ಖಾಲಿ ಎಕ್ಸಾಮ್ ಅಲ್ಲಿ ಹಂಗೆ ಬಿಟ್ಬಿಟ್ಟು ಮೇಡಮ್ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಬೇಡಿ. ಎಲ್ಲ
ಗ್ರೂಪ್ಸ್ ಅನ್ನ ಫಿಲ್ ಅಪ್ ಮಾಡಿ. ಇಲ್ಲಿ ಇರೋ OH ಗೆ ಈ ತರ ಕನೆಕ್ಷನ್ ಅನ್ನ ಕೊಡ್ತೀವಿ. ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ಸಿನ್ಸ್ ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ಮೇಲ್ಗಡೆ ಇದೆ, ಅದನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ಕಾಗಲ್ಲ. ಒಂದು ವಾಟರ್ ಮಾಲಿಕ್ಯೂಲ್ ತೆಗೆದ್ಬಿಟ್ಟು ಈ ತರ ಕನೆಕ್ಷನ್ ಅನ್ನ ಕೊಡ್ತೀವಿ. ಇನ್ನ ಪಾಲಿಸ್ಯಾಕರೈಡ್ಸ್ ಹೋಗೋಣ. ಜನರಲಿ ಪಾಲಿಸ್ಯಾಕರೈಡ್ಸ್ ಎಕ್ಸಾಂಪಲ್ ಕೇಳಲ್ಲ. ಸೊ ಪಾಲಿಸ್ಯಾಕರೈಡ್ಸ್ ಅನ್ನ ಆದ್ರೂ ನೆನ್ಪಿಟ್ಕೊಳ್ಳಿ. ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್. ಓಕೆ, ಅಂಡ್ ನಮ್ಗೆ ಸ್ಟಾರ್ಚ್ ಜೊತೆ ಸೆಲ್ಯುಲೋಸ್ ಇದೆ, ಗ್ಲೈಕೋಜನ್ ಇದೆ, ಇದೆಲ್ಲ ಪಾಲಿಸ್ಯಾಕರೈಡ್. ಪಾಲಿಸ್ಯಾಕರೈಡ್ ಅಂದ್ರೆ ಇದು ಮೋರ್ ದನ್ 10 monomers ಅನ್ನ ಕೊಡುತ್ತೆ ಆನ್ ಹೈಡ್ರಾಲಿಸಿಸ್. ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಇಸ್ ಅ ಪಾಲಿಮರ್ ಆಫ್ ಆಲ್ಫಾ ಡಿ ಗ್ಲೂಕೋಸ್. ಇದರಲ್ಲಿ 2 ಚೈನ್ಸ್ ಇದಾವೆ, ಒಂದು ಅಮೈಲೋಸ್, ಇನ್ನೊಂದು ಅಮೈಲೋಪೆಕ್ಟಿನ್. 2 ಕಾಂಪೋನೆಂಟ್ಸ್. ಅಮೈಲೋಸ್ ಅಂದ್ರೆ ಇಟ್ ಈಸ್ ಅ ವಾಟರ್ ಸಾಲ್ಯುಬಲ್ ಕಂಪೋನೆಂಟ್. ಇದೆಲ್ಲ 1 ಮಾರ್ಕ್ ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಬಿಟ್ಕೊಳ್ಳಿ. ದಿಸ್ ಇಸ್ ವಾಟರ್ ಸಾಲ್ಯುಬಲ್, ದಿಸ್ ಇಸ್ ವಾಟರ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್. ಇದು 20% ಆಫ್ ಸ್ಟಾರ್ಚ್ ನ ಕಂಪೋಸ್ ಮಾಡಿದ್ರೆ ಇದು 80% ಸ್ಟಾರ್ಚ್ ನ ಕಂಪೋಸ್ ಮಾಡುತ್ತೆ. ದಿಸ್ ಇಸ್ ಅ ಮೋನೋಮರ್ ಆಫ್ ಆಲ್ಫಾ ಡಿ ಗ್ಲೂಕೋಸ್ ವಿತ್ C1C4 ಲಿಂಕೇಜ್. ಆಲ್ಫಾ ಲಿಂಕೇಜ್ ಗ್ಲೂಕೋಸ್ ತರಾನೇ ಇರುತ್ತೆ. ಇದು ಗ್ಲೂಕೋಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಟಾರ್ಚ್. ಅಲ್ಲ, ಅಮೈಲೋಸ್ ಇಲ್ಲಿ C1 to C6 ಲಿಂಕೇಜ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. C1 to C6 ಗ್ಲೈಕೋಸಿಡಿಕ್ ಲಿಂಕೇಜ್. ಯಾವ್ದೆಲ್ಲ ಲಿಂಕೇಜ್ ಇದಾವೆ ನಾವು ಇಲ್ಲಿ ತನಕ ಬರ್ದಿರೋದು 2 monomers ಮತ್ತೆ ಆಲ್ ದೀಸ್ ಆರ್ ದ ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಸ್ಟಾರ್ಚ್ ಅಲ್ಲಿ ಅಮೈಲೋಸ್ ಮತ್ತೆ ಅಮೈಲೋಪೆಕ್ಟಿನ್ 2 ಪಾರ್ಟು. ವಾಟರ್ ಸಾಲ್ಯುಬಲ್ ಕಂಪೋನೆಂಟ್ ಅಮೈಲೋಸ್. ಇಲ್ಲಿ C1C4 ಲಿಂಕೇಜ್ ಇದ್ರೆ ಅಮೈಲೋಪೆಕ್ಟಿನ್ ಅಲ್ಲಿ ನಿಮ್ಗೆ C1C6 ಲಿಂಕೇಜ್ ಇರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರ ಕಂಪ್ಲೀಟ್ ಡಯಾಗ್ರಾಮ್ಸ್ ಇದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೆಲ್ಯುಲೋಸ್ ಅಲ್ಲಿ ಇಲ್ಲಿ ಬೀಟಾ ಲಿಂಕೇಜಸ್ ಇರುತ್ತೆ. ಅಂಡ್ ದಿಸ್ ಇಸ್ ಮೇಡ್ ಅಪ್ ಆಫ್ ಬೀಟಾ ಗ್ಲೂಕೋಸ್. ಬೀಟಾ ಗ್ಲೂಕೋಸ್ ಅಂದ್ರೆ ಗೊತ್ತಿದೆಯಲ್ಲ, ಹೆಂಗ್ ಬರೀತೀರಾ? ಬೀಟಾ ಡಿ ಅಂದ್ರೆ ಇಲ್ಲಿ ಬೀಟಾ ಅಂದ್ರೆ OH ಯಾವ ಪೊಸಿಷನ್ ಅಲ್ಲಿ ಬರಬೇಕು? ಬೀಟಾ ಡಿ ಗ್ಲೂಕೋಸ್ ಅಂದ್ರೆ OH ಇಲ್ಲಿ ಬರುತ್ತೆ, ಇಲ್ಲಿ H ಬರುತ್ತೆ. OH H OH H OH H CH2OH. ಇದು ಫಸ್ಟ್ ಕಾರ್ಬನ್ ಆಯ್ತಾ? ಇಲ್ಲಿ C1 ಮತ್ತೆ ನೆಕ್ಸ್ಟ್ ಕಾರ್ಬನ್ ಅದು ನೆಕ್ಸ್ಟ್ ಇಫ್ ಯು ರೈಟ್ ಒನ್ ಮೋರ್ ಬೀಟಾ ಗ್ಲೂಕೋಸ್ ಯೂನಿಟ್ ಅಲ್ಲಿ C6 ಗೆ C1C6 ಲಿಂಕೇಜ್ ಇರುತ್ತೆ ಇಲ್ಲಿ. ಇದು ಸೆಲ್ಯುಲೋಸ್. ನಾವು ಕಾರ್ಬೋಹೈಡ್ರೇಟ್ಸ್ ಇಂಪಾರ್ಟೆನ್ಸ್ ಅನ್ನೆಲ್ಲ ಟೆಕ್ಸ್ಟ್ ಬುಕ್ ಇಂದ ಒಂದ್ಸತಿ ಓದ್ಕೊಳ್ಳಿ. Now we'll move on to proteins. Proteins are also the polymers of amino acids. Amino acids ಅಂದ್ರೆ these are the compounds containing 2 group. ಒಂದು amine group, ಇನ್ನೊಂದು ಆಸಿಡ್. ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. 2 ಕೂಡ ಒಂದೇ ಮಾಲಿಕ್ಯೂಲ್ ಅಲ್ಲಿ ಇರುತ್ತೆ. ಸೊ ದೀಸ್ ಆರ್ ದ ಜನರಲಿ ದಿಸ್ ಆರ್ ನ್ಯೂಟ್ರಲ್, ಬಟ್ ಅದರಲ್ಲೂ ಅಸಿಡಿಕ್ ಮತ್ತೆ ಬೇಸಿಕ್ ಅಂತ ಇರುತ್ತೆ. ಹೆಂಗ್ ಬರೀತೀರಾ? ಒಂದು ಕಾರ್ಬನ್, ಒಂದ್ ಸೈಡ್ಗೆ COH ಗ್ರೂಪ್, ಇನ್ನೊಂದ್ ಸೈಡ್ಗೆ NH2 ಗ್ರೂಪ್, ಒಂದು ಹೈಡ್ರೋಜನ್, ಇನ್ನೊಂದು R ಗ್ರೂಪ್. R ಕ್ಯಾನ್ ಬಿ ಎನಿ ಗ್ರೂಪ್. ಸೊ ಇದನ್ನ ನಾವು ಅಮೈನೋ ಆಸಿಡ್ ಅಂತ ಅಂತೀವಿ. ಇದು ಇನ್ ಅಕ್ವೆಸ್ ಸೊಲ್ಯೂಷನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದನ್ನ ನಾವು ಜ್ವಿಟ್ಟರ್ ಅಯಾನ್ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಗೆ. ಜ್ವಿಟ್ಟರ್ ಅಯಾನ್ ಇದು ಡೈಪೋಲಾರ್ ಅಯಾನ್. ವೈ ಇಟ್ ಇಸ್ ಡೈಪೋಲಾರ್ ಅಯಾನ್? ಇನ್ ದ ಅಕ್ವೆಸ್ ಸೊಲ್ಯೂಷನ್ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, ಇದು ಬಂದು H ನ ತಗೊಳುತ್ತೆ ಇಲ್ಲಿಂದ. ಆಸ್ ಅ ರಿಸಲ್ಟ್ ನಿಮಗೆ NH3 ಗ್ರೂಪ್ CrHCOO- ಪ್ಲಸ್ ಮತ್ತೆ ಮೈನಸ್ 2 ಇರೋ ಒಂದು ಗ್ರೂಪ್ ಸಿಗುತ್ತೆ. ಪ್ಲಸ್ ಮತ್ತೆ ಮೈನಸ್ 2 ಇದೆ, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಅ ಡೈಪೋಲಾರ್ ಅಯಾನ್ formed by the shifting of hydrogen from carboxylic acid to amine group. ಇದು ನ್ಯೂಟ್ರಲ್ ಆಗಿರುತ್ತೆ. ಇದನ್ನ ನಾವು ಜ್ವಿಟ್ಟರ್ ಅಯಾನ್ ಅಂತ ಅಂತೀವಿ. ದಿಸ್ ಇಸ್ ದ aqueous form of any amino acid. ಇವಾಗ ಅಮೈನೋ ಆಸಿಡ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ನೆನ್ಪಿಟ್ಕೊಳ್ಳಿ. ಅಮೈನೋ ಆಸಿಡ್ ಅಲ್ಲಿ ಕ್ಲಾಸಿಫಿಕೇಶನ್ ವೆರೈಟೀಸ್ ಮಾಡ್ತೀವಿ. ಟೋಟಲಿ 20 ಅಮೈನೋ ಆಸಿಡ್ಸ್ ಇದಾವೆ. ನೀವು ನೆನ್ಪಿಟ್ಕೊಳ್ಬೇಕು, ಎಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಒಂದು ಆಪ್ಟಿಕಲಿ ಆಕ್ಟಿವ್ ಅಮೈನೋ ಆಸಿಡ್, ಇನ್ನೊಂದು ಆಪ್ಟಿಕಲಿ ಇನ್ಆಕ್ಟಿವ್ ಅಮೈನೋ ಆಸಿಡ್. ಇದು ಒಂದು ಮಾರ್ಕ್ಗೆ ಇಂಪಾರ್ಟೆಂಟ್. ಆಪ್ಟಿಕಲಿ ಆಕ್ಟಿವ್ ಅಂದ್ರೆ ಇನ್ಆಕ್ಟಿವ್ ನೋಡೋಣ. ಫಸ್ಟ್ ಅಮೈನೋ ಆಸಿಡ್, ದಿಸ್ ಇಸ್ ಗ್ಲೈಸಿನ್. ಓಕೆ, ಸೊ COH NH2 ಇಲ್ಲಿ H ಬರ್ದ್ರೆ, 2 ಕಡೆನೂ H ಬರ್ದ್ರೆ ಆವಾಗ ಈ ಕಾರ್ಬನ್ ಇಲ್ಲಿದೆಯಲ್ಲ, ಈ ಕಾರ್ಬನ್ ಇನ್ಆಕ್ಟಿವ್, ಆಪ್ಟಿಕಲಿ ಇನ್ಆಕ್ಟಿವ್. ಸ್ಟಾರ್ ಹಾಕಲ್ಲ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅಲ್ಲಿ ಇರೇಸ್ ದಿಸ್ ಸ್ಟಾರ್. ಈ ಕಾರ್ಬನ್ಗೆ 2 ಸಿಮಿಲರ್ ಗ್ರೂಪ್. ಆಪ್ಟಿಕಲಿ ಆಕ್ಟಿವ್ ಅಂದ್ರೆ ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರ್ಬೇಕು. ಈ ಕಾರ್ಬನ್ಗೆ 2 ಸಿಮಿಲರ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಸೊ ಇಟ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇವಾಗ ಇದೇ ಕಂಪೌಂಡ್ ಅಲ್ಲಿ
ಒಂದು ಹೈಡ್ರೋಜನ್ ಅನ್ನ ಹಂಗೆ ಉಳಿಸ್ಕೊಳ್ತೀನಿ, ಇನ್ನೊಂದು ಹೈಡ್ರೋಜನ್ ಅನ್ನ ತೆಗೆದ್ಬಿಟ್ಟು CH3 ಹಾಕ್ತೀನಿ. ನಾವು ದಿಸ್ ಕಾರ್ಬನ್ ಇಸ್ ಆಪ್ಟಿಕಲಿ ಆಕ್ಟಿವ್, ಯಾಕಂದ್ರೆ 4 ಡಿಫರೆಂಟ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಇದನ್ನ ನಾವು ಅಲನೈನ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಆಪ್ಟಿಕಲಿ ಆಕ್ಟಿವ್ ಅಂಡ್ ಒನ್ ಆಪ್ಟಿಕಲಿ ಇನ್ಆಕ್ಟಿವ್. ಎರಡನ್ನ ಮರ್ಜ್ ಮಾಡೋಣ, ಏನಾಗುತ್ತೆ ನೋಡೋಣ. NH2 CCH3 HCOH ಪ್ಲಸ್ NH2 CHCOH ಇದೆರಡನ್ನ ಕಂಬೈನ್ ಮಾಡಿದ್ದೀನಿ. ಸೊ ಇದೆರಡು ಏನು, ಅಮೈನೋ ಆಸಿಡ್. ಸೊ ಎರಡು ಅಮೈನೋ ಆಸಿಡ್ ಅನ್ನ ಕಂಬೈನ್ ಮಾಡಿ ಒಂದು ವಾಟರ್ ಮಾಲಿಕ್ಯೂಲ್ ಅನ್ನ ರಿಮೂವ್ ಮಾಡ್ತೀನಿ ಮಧ್ಯದಿಂದ. ಐ ಆಮ್ ಗೋಯಿಂಗ್ ಟು ಗೆಟ್ NH2 CCH3 HC ಡಬಲ್ ಬಾಂಡ್ O NH and CH2COH. ಇದು ಅಲನೈನ್ ಆಗಿತ್ತು, ಇದು ಗ್ಲೈಸಿನ್ ಆಗಿದೆ. ಎರಡನ್ನ ಕಂಬೈನ್ ಮಾಡಿದಾಗ ಒಂದು ವಾಟರ್ ಮಾಲಿಕ್ಯೂಲ್ ಅನ್ನ ರಿಮೂವ್ ಮಾಡಿದೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಡೈಪೆಪ್ಟೈಡ್. ಎರಡು ಅಮೈನೋ ಆಸಿಡ್. ವಾಟ್ ಇಸ್ ದ ನೇಮ್? ಫಸ್ಟ್ 3 letters of the first one, second 3 letters of the second one. So this is called as ಅಲಾಗ್ಲೈ. ಇದನ್ನ ಉಲ್ಟಾ ಮಾಡಿದ್ರೆ ಗ್ಲೈ ಅಲ ಆಗ್ಬಿಡುತ್ತೆ. ಅಂಡ್ ಇಲ್ಲಿರೋ CONH ಲಿಂಕೇಜ್ ನ ಅಮೈಡ್ ಲಿಂಕೇಜ್ ಅಂತ ಅಂತೀವಿ. ಇದು ಪ್ರೋಟೀನ್ಸ್ ಅಲ್ಲಿ ಇರೋ ಕಾರಣ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೆಪ್ಟೈಡ್ ಲಿಂಕೇಜ್. ಸೊ ಒಂದು ಡೈಪೆಪ್ಟೈಡ್ ಅಲ್ಲಿ ಒಂದು ಅಮೈಡ್ ಲಿಂಕೇಜ್ ಇರುತ್ತೆ, ಟ್ರೈಪೆಪ್ಟೈಡ್ ಅಲ್ಲಿ ಎರಡು ಅಮೈಡ್ ಲಿಂಕೇಜ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇನ್ ಅಮೈನೋ ಆಸಿಡ್ಸ್ ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಇರುತ್ತೆ, ಇನ್ನೊಂದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಇರುತ್ತೆ. ಎರಡನ್ನ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಎಸೆನ್ಷಿಯಲ್ ಅಂದ್ರೆ ನಮ್ಗೆ ಬೇಕು, ಯಾಕಂದ್ರೆ ಆರ್ ಬಾಡಿ ಕಾಂಟ್ ಪ್ರಿಪೇರ್ ದಿಸ್, ಬಾಡಿ ಕಾಂಟ್ ಸಿಂಥಸೈಸ್. ಬಾಡಿಗೆ ಸಿಗಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಇದು ನಿಮಗ್ ಬೇಕು, ಯು ಟೇಕ್ ಇನ್ ದ ಫಾರ್ಮ್ ಆಫ್ ಡಯಟ್, ಡಯಟ್ ಅಲ್ಲಿಂದ ತಗೊಳ್ತೀರಾ. ದೀಸ್ ಆರ್ ಎಸೆನ್ಷಿಯಲ್. ನಾನ್ ಎಸೆನ್ಷಿಯಲ್ ಅಂದ್ರೆ ನಮ್ಮ ಬಾಡಿನಲ್ಲಿ ಬೇಕಾದಷ್ಟಿದೆ, ಬಾಡಿ ಕ್ಯಾನ್ ಸಿಂಥಸೈಸ್, ಸೊ ಯು ಡೋಂಟ್ ನೀಡ್ ಇಟ್ ಫ್ರಮ್ ಇನ್ ದ ಫಾರ್ಮ್ ಆಫ್ ಡಯಟ್. ಡಯಟ್ ಅಲ್ಲಿ ಬೇಡ, ಇದನ್ನ ನಾವು ನಾನ್ ಎಸೆನ್ಷಿಯಲ್ ಅಂತಂತೀವಿ. ಒಂದು ಎಕ್ಸಾಂಪಲ್ ಯಾವ್ದಕ್ಕೆ, ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ಗೆ, ಇನ್ನೊಂದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಗೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂದ್ರೆ ನೀವು ವಾಲಿನ್ ಕೊಡ್ಬೋದು ಅಥವಾ ಲ್ಯೂಸಿನ್ ಕೊಡ್ಬೋದು. ಅಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಗೆ ಗ್ಲೈಸಿನ್ ಕೊಡ್ಬೋದು. ಓಕೆ. ಅಂಡ್ ಆಲ್ಸೋ ಇದರಲ್ಲಿ ಡಿಪೆಂಡಿಂಗ್ ಆನ್ NH2 ಗ್ರೂಪ್ಸ್ ಜಾಸ್ತಿ ಇದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಬೇಸಿಕ್ ಅಮೈನೋ ಆಸಿಡ್. COH ಗ್ರೂಪ್ಸ್ ಜಾಸ್ತಿ ಇದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಅಸಿಡಿಕ್ ಅಮೈನೋ ಆಸಿಡ್. ಇದಕ್ಕೂ ಒಂದು ಎಕ್ಸಾಂಪಲ್ ನ ನೆನ್ಪಿಟ್ಕೊಳ್ಳಿ. ಸೊ ವಿ ಹ್ಯಾವ್ optically active, optically inactive, Zwitter ion and essential non-essential. Along with that basic and the acidic amino acid. Then structure of protein. Proteins ಅನ್ನ 2 classes ಆಗಿ ಕ್ಲಾಸಿಫೈ ಮಾಡಬಹುದು. ಒಂದು ಫೈಬ್ರಸ್, ಇನ್ನೊಂದು ಗ್ಲೋಬ್ಯುಲಾರ್. ಫೈಬ್ರಸ್ ಅಂದ್ರೆ ಈಗ ಪಾಲಿಪೆಪ್ಟೈಡ್ ಚೈನ್ ಈ ತರ ಪ್ಯಾರಲಲ್ ಆಗಿ ರನ್ ಆಗುತ್ತೆ. ಇದ್ರ ಮಧ್ಯೆ ಒಂದು ಹೈಡ್ರೋಜನ್ ಬಾಂಡ್ ಇರುತ್ತೆ ಅಥವಾ ಡೈಸಲ್ಫೈಡ್ ಲಿಂಕ್ ಇರುತ್ತೆ. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಒಂದು ಕೆರಾಟಿನ್, ದಿಸ್ ಇಸ್ ಫೌಂಡ್ ಇನ್ ಹೇರ್ ಅಥವಾ ನೇಲ್ ಅಲ್ಲಿ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಮಯೋಸಿನ್ ಅಂದ್ರೆ ಇದು ಮಸಲ್ಸ್ ಅಲ್ಲಿ ಇರುತ್ತೆ. ಗ್ಲೋಬ್ಯುಲರ್ ಪ್ರೋಟೀನ್, ಇಲ್ಲಿ ಪಾಲಿಪೆಪ್ಟೈಡ್ ಚೈನ್ ಹೆಂಗೆ ಈ ತರ ರನ್ ಆಗುತ್ತೆ. ಪಾಲಿಪೆಪ್ಟೈಡ್ ಅಂದ್ರೆ ಪ್ರೋಟೀನ್ಸ್ ಅಥವಾ ಅಮೈನೋ ಆಸಿಡ್ಸ್ ಮೆನಿ ಪೆಪ್ಟೈಡ್ ಲಿಂಕ್ ಇಂದ ಲಿಂಕ್ ಆಗಿರುತ್ತೆ. ಇದು ಸರ್ಕ್ಯುಲರ್ ಆಗಿ ಕಾಯಿಲ್ ಅರೌಂಡ್ ರನ್ ಆಗುತ್ತೆ. ಇದರಲ್ಲಿ ಎಕ್ಸಾಂಪಲ್ ಆಲ್ಬ್ಯೂಮಿನ್, ಇದು ಎಗ್ ಅಲ್ಲಿ ಇದೆ. ಅಲಾಂಗ್ ವಿತ್ ದಟ್ ಇನ್ಸುಲಿನ್, ದಿಸ್ ಇಸ್ ಅ ಶುಗರ್ ರೆಗ್ಯುಲೇಟಿಂಗ್ ಹಾರ್ಮೋನ್. ಇದೆರಡು ಗೊತ್ತಿರಲಿ. ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ಕ್ವಾಟರ್ನರಿ ಅಂತ ಸ್ಟ್ರಕ್ಚರ್ಸ್ ಇದಾವೆ. ಪ್ರೈಮರಿ ಅಂದ್ರೆ ಈ ತರ ರನ್ ಆಗುತ್ತೆ ಚೈನು. ಸೆಕೆಂಡರಿ ಅಂದ್ರೆ ಹೆಂಗ ರನ್ ಆಗ್ಬೇಕು ಚೈನು, ಕಾಯಿಲ್ ಆಗುತ್ತೆ. ಟರ್ಷರಿ ಅಂದ್ರೆ 2-3 ಕಾಯಿಲ್ಸ್ ಈ ತರ ಕಂಬೈನ್ ಆಗಿರುತ್ತೆ. ಕ್ವಾಟರ್ನರಿ ಅಂದ್ರೆ ಹಿಂಗಿರುತ್ತೆ. ಇದು ಇಯರ್ಫೋನ್ ಅನ್ನ ಸ್ಟ್ರೈಟ್ ಆಗಿಟ್ಟಾಗ ಇದು ಇಯರ್ಫೋನ್ ಎಕ್ಸಾಂಪಲ್ ತಗೊಳ್ಳಿ. ಕ್ವಾಟರ್ನರಿ ಅಂದ್ರೆ ಇಯರ್ಫೋನ್ ಅನ್ನ ಬ್ಯಾಗ್ ಅಲ್ಲಿ ತುಂಬಿಸಿರ್ತೀರಾ, ಇನ್ ಯಾವತ್ತೋ ನೋಡ್ತೀರಾ ಎಲ್ಲ ಮರ್ಜ್ ಆಗ್ಬಿಟ್ಟಿರುತ್ತೆ. ದಿಸ್ ಇಸ್ ಕ್ವಾಟರ್ನರಿ. ಹಂಗೆ ಎಕ್ಸಾಂಪಲ್ ಬರಿಬೇಡಿ ಎಕ್ಸಾಮ್ ಅಲ್ಲಿ. ಸೊ ಡಿನ್ಯಾಚುರೇಷನ್ ಅಂದ್ರೆ ಈ ಪ್ರೋಟೀನ್ಸ್ they exist inside our body. They have a specific structure. When they are subjected to change in pH ಅಥವಾ change in temperature, ಈ changes ಮಾಡಿದಾಗ ಇದ್ರ ಸ್ಟ್ರಕ್ಚರ್ ಹೊರಟೋಗ್ಬಿಡುತ್ತೆ. The structure will be disturbed. ಸ್ಟ್ರಕ್ಚರ್ ಏನಾಗುತ್ತೆ, ಡಿನೇಚರ್ ಆಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ. ಯಾವ್ದೆಲ್ಲ ಸ್ಟ್ರಕ್ಚರ್ ಡಿನೇಚರ್ ಆಗುತ್ತೆ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಹೋಗ್ಬಿಡುತ್ತೆ. ಬಟ್ ಪ್ರೈಮರಿ ವಿಲ್ ಬಿ ಇಂಟ್ಯಾಕ್ಟ್. ಇದು ಇನ್ನೊಂದು ಇಂಪಾರ್ಟೆಂಟ್. ವಾಟ್ ಇಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್? ಅಂಡ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಲ್ ದ ಅದರ್ ಸ್ಟ್ರಕ್ಚರ್ಸ್ ಆರ್ ಡಿನೇಚರ್ಡ್, ಬಟ್ ಪ್ರೈಮರಿ ಸ್ಟ್ರಕ್ಚರ್ ವಿಲ್ ಬಿ ಇಂಟ್ಯಾಕ್ಟ್. ಎಕ್ಸಾಂಪಲ್ ಏನು ಡಿನ್ಯಾಚುರೇಷನ್ಗೆ? ಜನರಲಿ ಏನಾಗುತ್ತೆ, ಕರ್ಡ್ಲಿಂಗ್ ಆಫ್ ಮಿಲ್ಕ್ ಅಲ್ಲಿರೋ ಪ್ರೋಟೀನು
ಡಿನೇಚರ್ ಆದ್ರೆ ನಿಮಗೆ ಕರ್ಡ್ಲಿಂಗ್ ಆಗುತ್ತೆ. ಸೊ ನೀವು pH ಗೆ ಏನಾಗ್ತೀರಾ, ಹೆಪ್ಪು ಹಾಕೋದು ಅಂತ ಅಂತೀರಲ್ಲ, ಮಜ್ಜಿಗೆ ಅಥವಾ ಏನಾದ್ರು ಹುಳಿ ಹಾಕಿದ್ರೆ ಮಿಲ್ಕ್ ಕರ್ಡ್ ಆಗಿ ಚೇಂಜ್ ಆಗುತ್ತೆ. ಅಂಡ್ ದಿಸ್ ನೀಡ್ಸ್ ಅ ಪ್ರಾಪರ್ ಟೆಂಪರೇಚರ್ ಆಲ್ಸೋ. ಇದಾದ್ಮೇಲೆ ಎನ್ಸೈಮ್ಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರೋದು ದಿಸ್ ಆರ್ ಬಯೋಕೆಮಿಕಲ್ ಕೆಟಲಿಸ್ ಅಂತ ಅಂತೀವಿ. ಸೊ ದೀಸ್ ಇದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನೋಡ್ತೀವಿ ಡೀಟೇಲ್ ಆಗಿ. ಸೊ ಇಲ್ಲಿ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ. ಬಯೋಕೆಮಿಕಲ್ ಕೆಟಲಿಸ್, ದೀಸ್ ಆರ್ ಗೋಯಿಂಗ್ ಟು ಸ್ಪೀಡ್ ಅಪ್ ದ ರಿಯಾಕ್ಷನ್ಸ್ ವಿಚ್ ಹ್ಯಾಪನ್ ಇನ್ ಅವರ್ ಬಾಡಿ. ಪ್ರತಿಯೊಂದು ರಿಯಾಕ್ಷನ್ಗೂ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಇರುತ್ತೆ. ದೇ ಆರ್ ವೆರಿ ಸ್ಪೆಸಿಫಿಕ್ ಇನ್ ದೇರ್ ಆಕ್ಷನ್. ವಿಟಮಿನ್ಸ್ ನೋಡೋಣ. ವಿಟಮಿನ್ಸ್ ಅಲ್ಲಿ ಏನ್ ಮಾಡ್ಬೇಕು, ಇದು ಬಾಡಿ ಪ್ರಾಪರ್ ಗ್ರೋತ್ ಆಗಕ್ಕೆ ನಮ್ಗೆ ಬೇಕಾಗಿರೋದು. ಇಲ್ಲಿ ವಿಟಮಿನ್ಸ್ ಅಲ್ಲಿ ನಿಮ್ಗೆ ಏನೆಲ್ಲ ಬೇಕು, 2 ಟೈಪ್ ಇರುತ್ತೆ. ಒಂದು ವಾಟರ್ ಸಾಲ್ಯುಬಲ್, ಇನ್ನೊಂದು ಫ್ಯಾಟ್ ಸಾಲ್ಯುಬಲ್. ವಾಟರ್ ಸಾಲ್ಯುಬಲ್ ಅಂದ್ರೆ ಏನಾಗುತ್ತೆ, ನೀವು ನೀರ್ ಕುಡಿತೀರಾ, ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿರುತ್ತೆ, ಯೂರಿನ್ ಅಲ್ಲಿ ಎಕ್ಸ್ಕ್ರೀಟ್ ಬಿಡುತ್ತೆ. ಸೊ ಇದನ್ನ ನೀವು ಜಾಸ್ತಿಯಾಗಿ ಇಂಟೇಕ್ ಮಾಡ್ಕೊಳ್ಬೇಕು. ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ಬಾಡಿನಲ್ಲಿ ಸ್ಟೋರ್ ಆಗುತ್ತೆ, ಲಿಪಿಡ್ ಆಗಿ ಅಥವಾ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಫ್ಯಾಟ್ ಸಾಲ್ಯುಬಲ್ ಯಾವ್ದಲ್ಲ, AEDK. ವಿಟಮಿನ್ಸ್ ಅಲ್ಲಿ ಡಿಫ್ರೆಂಟ್ ನೇಮ್ ಇದೆಯಲ್ಲ, AEDK ಆರ್ ಫ್ಯಾಟ್ ಸಾಲ್ಯುಬಲ್. ವಾಟರ್ ಸಾಲ್ಯುಬಲ್ BC. ಇಂಥ ಕ್ವೆಶನ್ಸ್ ಯಾವತ್ತೂ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲೆಲ್ಲ ನೆನ್ಪಿಟ್ಕೊಂಡಿರ್ತೀರಾ. ಇದಕ್ಕೆ ನಿಮ್ಮನ್ನ ಇಟ್ಕೊಳ್ಳಿ. ಏನಂತ ನಿಮ್ಮನ್ನ ಇಟ್ಕೊಳ್ತೀರಾ, ವಾಟರ್ ನೀರು ಬಿಸಿ ಆಗಿದೆ ಅಂತ ಇಟ್ಕೊಳ್ಳಿ. ವಾಟರ್ ಇಸ್ ನೀರು ಅಂಡ್ ಬಿಸಿ ಆಗಿದೆ. ಸೊ BC ಆರ್ ವಾಟರ್ ಸಾಲ್ಯುಬಲ್ ಅಂಡ್ ಫ್ಯಾಟ್ ಸಾಲ್ಯುಬಲ್ ಆರ್ AEDK. ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಇದ್ರ ಜೊತೆನಲ್ಲಿ ಎಲ್ಲಾ ಏನು ವಿಟಮಿನ್ಸ್ ಮತ್ತೆ ಅದಕ್ಕೆ ಒಂದೊಂದು ಅದರ ಡಿಫಿಷಿಯನ್ಸಿ ಇಂದ ಏನೆಲ್ಲ ಡಿಸೀಸ್ ಕಾಸ್ ಆಗುತ್ತೆ, ಇದನ್ನ ಸ್ವಲ್ಪ ಎಕ್ಸಾಮ್ ನೆನ್ಪಿಟ್ಕೊಂಡ್ರೆ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಗುಡ್. ಏನೆಲ್ಲ ನೆನ್ಪಿಟ್ಕೊಳ್ಬೇಕಾಗುತ್ತೆ ಇಲ್ಲಿ, ಯಾವ ಫುಡ್ ಅಲ್ಲಿ ಇದೆ ಅದೇನು ಬೇಕಾಗಿಲ್ಲ. ಸೊ ವಿಟಮಿನ್ A, ಇದ್ರ ಡಿಫಿಷಿಯನ್ಸಿ ಇಂದ ಏನ್ ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಅಂಡ್ ಜೆರೋಥಾಲ್ಮಿಯಾ ಅಂದ್ರೆ ಕಣ್ಣಿನ 2 ಸೈಡ್ ಅಲ್ಲಿ ಹಾರ್ಡ್ ಆಗೋದು. ವಿಟಮಿನ್ B, ಇದ್ರ ಡಿಫಿಷಿಯನ್ಸಿ ಇಂದ ಏನ್ ಬರುತ್ತೆ, ಬೆರಿ. ನೆಕ್ಸ್ಟ್ ವಿಟಮಿನ್ ಇದು B1 ಇಂದ, B2 ಇಂದ ಡಿಫಿಷಿಯನ್ಸಿ ಇಂದ ಏನ್ ಬರುತ್ತೆ, ಚಿಲೋಸಿಸ್. ಮೌತ್ ನ 2 ಸೈಡ್ ಅಲ್ಲಿ ಒಂಥರ ಒಣಗ್ತರಾಗಿ ವೈಟ್ ಆಗಿ ಗಾಯ ಆಗೋದು. ಅಂಡ್ ಬರ್ನಿಂಗ್ ಸೆನ್ಸೇಷನ್ ಆಫ್ ಸ್ಕಿನ್ ಕೂಡ ಆಗುತ್ತೆ. ವಿಟಮಿನ್ B12 ಇದು ನೆನ್ಪಿಟ್ಕೊಳ್ಳಿ, B12 ಇಸ್ ಇಂಪಾರ್ಟೆಂಟ್. ಕನ್ವಲ್ಷನ್ಸ್, ಸಾರಿ B6 ಇಂದ ಕನ್ವಲ್ಷನ್ಸ್ ಬರುತ್ತೆ. ಐ ಆಮ್ ಸಾರಿ, B6 ಇಂದ ಕನ್ವಲ್ಷನ್ಸ್ ಬರುತ್ತೆ. B12 ಡಿಫಿಷಿಯನ್ಸಿ ಇಂದ ಪರ್ನಿಷಿಯಸ್ ಅನಿಮಿಯಾ ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲಿ ಅಥವಾ RBC ಡಿಫಿಷಿಯಂಟ್ ಇನ್ ಹಿಮೋಗ್ಲೋಬಿನ್, RBC ನಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗೋದು. ವಿಟಮಿನ್ C, ಇಟ್ ಇಸ್ ಆಸ್ಕಾರ್ಬಿಕ್ ಆಸಿಡ್. ಇದ್ರ ಡಿಫಿಷಿಯನ್ಸಿ ಇಂದ ನಿಮಗೆ ಸ್ಕರ್ವಿ ಅನ್ನೋ ಡಿಸೀಸ್ ಬರುತ್ತೆ. ವಿಟಮಿನ್ D ಡಿಫಿಷಿಯನ್ಸಿ ಇಂದ ರಿಕೆಟ್ಸ್, ಬೋನ್ ಪ್ರಾಬ್ಲಮ್, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅಂಡ್ ವಿಟಮಿನ್ E ಡಿಫಿಷಿಯನ್ಸಿ ಇಂದ ಏನಾಗುತ್ತೆ, ಇನ್ಕ್ರೀಸ್ಡ್ ಫ್ರಜಿಲಿಟಿ ಆಫ್ RBC ಬರುತ್ತೆ. ಮಸ್ಕ್ಯುಲರ್ ಎಸ್ಪೆಷಲಿ ವೀಕ್ನೆಸ್ ಬರುತ್ತೆ, ಮಸ್ಕ್ಯುಲರ್ ವೀಕ್ನೆಸ್. ಅಂಡ್ ವಿಟಮಿನ್ K, ಇನ್ಕ್ರೀಸ್ಡ್ ಬ್ಲಡ್ ಕ್ಲಾಟಿಂಗ್ ಟೈಮ್, ಬ್ಲಡ್ ಬೇಗ ಕ್ಲಾಟ್ ಆಗಲ್ಲ, ಬ್ಲಡ್ ಕ್ಲಾಟಿಂಗ್ ಟೈಮ್. ಸೊ ಇದರಲ್ಲಿ K ಇಂಪಾರ್ಟೆಂಟ್, C, D, B12. ಯೂಶುವಲಿ B12 ಇದು ಉಳಿದಿದೆಲ್ಲ ಲೋಯರ್ ಗ್ರೇಡ್ಸ್ ಅಲ್ಲಿ ಕಲ್ತ್ಕೊಂಡಿರ್ತೀರಾ. ಸೊ ವಿಟಮಿನ್ A, B12 ಅಂಡ್ K ಅನ್ನ ನೋಡ್ಕೊಳ್ಳಿ. ಮೂವಿಂಗ್ ಆನ್ ಟು ದ ಲಾಸ್ಟ್ ಟಾಪಿಕ್ ಹಿಯರ್, ದಟ್ಸ್ ಅ ನ್ಯೂಕ್ಲಿಕ್ ಆಸಿಡ್. ದೀಸ್ ಆರ್ ದ ಹೆರಿಡಿಟರಿ ಮೆಟೀರಿಯಲ್. ಇದೇ ಒಂದು ಕ್ವಶನ್ ಆಗ್ಬಿಡುತ್ತೆ. ವಾಟ್ ಆರ್ ಹೆರಿಡಿಟರಿ ಮೆಟೀರಿಯಲ್? ಹ್ಯೂಮನ್ ಬೀಯಿಂಗ್ಸ್ ಅಥವಾ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ DNA ಹೆರಿಡಿಟರಿ ಮೆಟೀರಿಯಲ್ ಆದ್ರೆ, ಕೆಲವರಲ್ಲಿ RNA ಆಗಿರುತ್ತೆ. ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂಡ್ RNA ಅಂದ್ರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇದರಲ್ಲಿ ಏನೆಲ್ಲ ಇರುತ್ತೆ DNA ನಲ್ಲಿ? DNA ಇಸ್ ಮೇಡ್ ಅಪ್ ಆಫ್ ಒಂದು ಶುಗರ್ ಇರುತ್ತೆ, ಒಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಇನ್ನೊಂದು ನೈಟ್ರೋಜನಸ್ ಬೇಸ್ ಇರುತ್ತೆ. ಇದು ಇಲ್ಲೂ ಇರುತ್ತೆ. ಇಲ್ಲಿ ಯಾವ್ದೆಲ್ಲ ನೈಟ್ರೋಜನಸ್ ಬೇಸ್ ಇದೆ? ಅಡಿನೈನ್, ಥೈಮಿನ್, ಗ್ವಾನಿನ್ ಅಂಡ್ ಸೈಟೋಸಿನ್. ಇಲ್ಲಿ ಇದು ಶುಗರ್ ಫಾಸ್ಫೇಟ್ ಬೇಸ್ ಇರುತ್ತೆ. ಇಲ್ಲಿರೋ ನೈಟ್ರೋಜನಸ್ ಬೇಸು ಅಡಿನೈನ್. ಇನ್ಸ್ಟೆಡ್ ಆಫ್ ಥೈಮಿನ್ ಯು ಹ್ಯಾವ್ ಯುರಾಸಿಲ್, ಗ್ವಾನಿನ್, ಸೈಟೋಸಿನ್. ಇದು ನೆನ್ಪಿಟ್ಕೊಳ್ಳಿ. ಇದು ಇನ್ನೊಂದು, ಥೈಮಿನ್ ಬದಲು ಯುರಾಸಿಲ್ ಇರುತ್ತೆ. ಅಡಿನೈನ್ ಮತ್ತೆ ಥೈಮಿನ್ ಗೆ ಡಬಲ್ ಬಾಂಡ್ ಇದ್ರೆ, ಗ್ವಾನಿನ್ ಮತ್ತೆ ಸೈಟೋಸಿನ್ ಗೆ ಮಧ್ಯ ಟ್ರಿಪಲ್ ಬಾಂಡ್ ಇರುತ್ತೆ. ಇದು ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿರೋದು. ಇದಿಷ್ಟು ಫ್ರಮ್ ದಿ ನ್ಯೂಕ್ಲಿಕ್ ಆಸಿಡ್ಸ್. ಇದು ಸ್ಟ್ರಕ್ಚರ್ ಹೇಗೆ ರನ್ ಆಗುತ್ತೆ, ಡಬಲ್ ಹೆಲಿಕ್ಸ್, ಅದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದಿಷ್ಟನ್ನ ನೋಡ್ಕೊಂಡ್ಬಿಟ್ರೆ ಸಾಕಷ್ಟು ಆಯ್ತು.
ಇಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ, ಇಲ್ಲಿ ರೈಬೋಸ್ ಶುಗರ್ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ಪರ್ಟಿಕ್ಯುಲರ್ ಚಾಪ್ಟರ್. ಪಾಸ್ ಪೇಪರ್ಸ್ ಅನ್ನ ನೋಡಿದ್ರೆ ಒಂದು ಸ್ಟಾರ್ಚ್ ಅಲ್ಲಿ ಯಾವ ಮೊನೋಮರ್ ಇದೆ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ಆಲ್ಫಾ ಡಿ ಗ್ಲೂಕೋಸ್ 1 ಮಾರ್ಕರ್. ಅದಾದ್ಮೇಲೆ ವಿಟಮಿನ್ ಡೆಫಿಷಿಯನ್ಸಿ ಕೊಟ್ಟಿದ್ದಾರೆ, ಹೆರಿಡಿಟರಿ ಮೆಟೀರಿಯಲ್ ಕೊಟ್ಟಿದ್ದಾರೆ, ಅದ್ರ ಜೊತೆನಲ್ಲಿ ಒಂದು ಹೇವರ್ಟ್ ಸ್ಟ್ರಕ್ಚರ್ ಮೇ ಬಿ ಲ್ಯಾಕ್ಟೋಸ್ ಇರಬೇಕು ನೋಡ್ಕೊಳ್ಳಿ. ಸೊ ಒಂದು 5 ಮಾರ್ಕರ್ ಬರುತ್ತೆ, ಒಂದು 1 ಮಾರ್ಕರ್ ಬರುತ್ತೆ. ಇದಿಷ್ಟು ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಮೇನ್ಲಿ ಹೇವರ್ಟ್ ಸ್ಟ್ರಕ್ಚರ್ ಆಫ್ ಡೈಸ್ಯಾಕರೈಡ್ಸ್, ಎಸ್ಪೆಷಲಿ ವಿಟಮಿನ್ಸ್ ಅಲ್ಲಿ ವಾಟರ್ ಸಾಲ್ಯುಬಲ್, ಫ್ಯಾಟ್ ಸಾಲ್ಯುಬಲ್, ಡಿಫಿಷಿಯನ್ಸಿ. ಅದಾದ್ಮೇಲೆ ನ್ಯೂಕ್ಲಿಕ್ ಆಸಿಡ್ಸ್ ಇದು ಬೇಸಿಕ್ ಇನ್ಫಾರ್ಮೇಶನ್, ಬೇಸಿಸ್ ಮತ್ತೆ ಹೆರಿಡಿಟರಿ ಮೆಟೀರಿಯಲ್ ಅಂತ. ಅದಾದ್ಮೇಲೆ ಇನ್ನೊಂದು there is one more topic which is left, ವಿಟಮಿನ್ ಜೊತೆ ಅಮಿನೋ ಆಸಿಡ್ಸ್ ಏನೆಲ್ಲ ಹೇಳಿದೆ, ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ನೋಟಿಫಿಕೇಶನ್ ಬರುತ್ತೆ, ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಇದ್ರ ಜೊತೆನಲ್ಲಿ ಕ್ರಾಶ್ ಕೋರ್ಸ್ಗೆ ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ಆ ಕ್ರಾಶ್ ಕೋರ್ಸ್ಗೆ ಅಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ ಇಂದ ಯು ಸೆಂಡ್ ಟೆಕ್ಸ್ಟ್ ಅಥವಾ ಆ ನಂಬರ್ ಕನೆಕ್ಟ್ ಮಾಡ್ಕೊಳ್ಳಿ. ಕ್ರಾಶ್ ಕೋರ್ಸ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು and have a good day.